ಒಂದು ವಾತಾವರಣ, ಅಲ್ಲಿ ಬ್ಯಾರೆ ಬೇರೆ ವಾತಾವರಣ, ಚಳಿ ಉಷ್ಣ ಜೊತೆಗೆ ಬ್ಯಾರೆ ಬೇರೆ ನಮೂನಿ ಆಹಾರ, ಅಲ್ಲೆಲ್ಲ ಶರೀರ ಹೊಂದ್ಕೊಳ್ಳೋದು ಬಹಳ ಕಠಿಣ. ಆದರೆ ಜ್ಞಾನಿಗಳು ಆ ಶರೀರವನ್ನ ಶೀತ ಉಷ್ಣ ಮೊದಲಾದಂಥದ್ದಕ್ಕೆ ಹೊಂದಿಸುವಂತಿದ್ರು. ರೋಗ ರುಜಿನ ಸಿದ್ಧಾರೂಢರಿಗೆ ಆತಂದ್ರ ಯಾಕ್ರಿ ಮತ್ತ ಪವಾಡ ಪುರುಷ ಅಂತೀರಿ, ಅವತಾರ ಅಂತೀರಿ, ಅವ್ರಿಗೆ ರೋಗ ಬರ್ತಿದ್ವು ಅಂದ್ರ ಯಾರ ಶರೀರ ಧಾರಣೆ ಮಾಡ್ಯಾರ ಅವರಿಗೆಲ್ಲ ರೋಗ ಐತೆ. ಅಜ್ಜನಿಗೆ ಏನಾದರೂ ರೋಗ ಬಂತು ಅಂದ್ರ ಕುಪೋಷಣದಿಂದ ಪರಿಹರಿಸಿಕೊಳ್ತಿದ್ರು ಅಂತ. ಉಪವಾಸ ಮಾಡಿ ಆರೋಗ್ಯವನ್ನು ಸುಧಾರಿಸುವಂತಿದ್ರು. ನಾವೇನ್ ಮಾಡ್ತೀವಿ, ಆರಾಮಿಲ್ಲ ಅಂದ್ರೂ ಬಿಡೋದು ತಿನ್ನೋದು. ಪ್ರಾಣಿಗಳು ನೋಡ್ರಿ, ಪಶು ಪಕ್ಷಿಗಳು ಹುಷಾರಿಲ್ಲ ಅಂದ್ರೆ ಆಹಾರ ಬಂದ್ ಮಾಡ್ಬಿಡ್ತಾವ. ಆ ಮೂಲಕ ತಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಂತಾವ. ಲಂಘನಂ ಪರಮೌಷಧಂ. ಹಸುವನ್ನ ಆರೋಗ್ಯದ ಕಡೆಗೆ ನಾವು ಲಕ್ಷ್ಯ ಕೊಡಬೇಕು. ಅತಿ ತಿನ್ನಬಾರದು. ಹಿಂದಿನ ಕಾಲದಾಗ ಉಣ್ಣಾಕಿಲ್ದಂಗ ಸಾಯ್ತಿದ್ರು, ಈಗ ಉಣ್ಣೋದು ಹೆಚ್ಚಾಗಿ ಸಾಯಕತ್ಯಾರ. ಭಾಳ ತಿಂದು ಶರೀರ ಎತ್ತರ ಆಗಕತ್ತಿತ್ತು. ಅದು ಒಂದಿಷ್ಟು ಗ್ಯಾಪ್ ಕೊಡಬೇಕು. ಒಂದು ಊಟಕ್ಕೂ ಮತ್ತೊಂದು ಊಟಕ್ಕೆ ಗ್ಯಾಪ್ ಬೇಕು. ಅಷ್ಟೇ ಅಲ್ಲ, ಅರ್ಧ ಹೊಟ್ಟೆ ಉಣ್ಣಬೇಕು, ಪೂರ ಹೊಟ್ಟೆ ತುಂಬ ಉಣಬಾರದು. ಮತ್ತ ಕುರಿ ಮೇಲಕ್ಕೆ ಹಾಕಿದಂಗ ಮೇಲ ಬಾಯಿಗೆ ಹಾಕೋಬಾರದು. ಅದರಿಂದ ಏನಾಗ್ತದಂದ್ರ ಬಾಯಿ ರುಚಿಗೆ ಒಳಗಾಗಿ ಆರೋಗ್ಯ ಹದಗೆಡ್ತೈತಿ. ಸಿದ್ಧಾರೂಢಪ್ಪ ಆರೋಗ್ಯ ತಪ್ಪಂದ್ರ ಉಪೋಷಣದಿಂದ ಪರಿಹರಿಸಿಕೊಳ್ತಿದ್ರು. ಶೀತ ಉಷ್ಣಾದಿಗಳನ್ನ ಪ್ರಾಣಾಯಾಮ ಮತ್ತು ಯೋಗದ ಮೂಲಕ ಅವನ್ನ ಸಮ ಮಾಡ್ಕೊಂತಿದ್ರು. ಇವತ್ತಿಗೂ ಯಾವ ಹಿಮಾಲಯದೊಳಗ ಅನೇಕ ಯೋಗಿಗಳಿದ್ದಾರೆ. ಕೊರೆಯುವಂತ ಚಳಿ ಒಳಗ ಬರೇ ಮೈಯಾಗ ಇದ್ದ ಅನುಷ್ಠಾನ ತಪಸ್ಸು ಮಾಡ್ತಿದ್ದಾರೆ. ಈಗೂ ಇದ್ದಾರೆ, ನೋಡಕ್ ಸಿಗ್ತದೆ. ಅವ್ರು ಯೋಗ ಸಾಧನದಿಂದ ಶೀತ ಇದ್ರೆ ಶರೀರ ಉಷ್ಣ ಮಾಡ್ಕೊಂಡ್ಬಿಡೋದು, ಉಷ್ಣ ಇದ್ರೆ ಶರೀರವನ್ನು ಶೀತ ಮಾಡ್ಕೊಳ್ಳೋದು. ಆ ಕಲೆ ಯೋಗದೊಳಗೆ. ಮನಸ್ಸು ಉದ್ವಿಗ್ನ ಅಂತಂದ್ರೆ ಮತ್ತ ಶರೀರದ ಮ್ಯಾಲ ಏನಾರ ತ್ರಾಸು, ಯಾರ ನಮಗೆ ಅವಮಾನ ಮಾಡಿದ್ರ, ಯಾರ ಹೊಡೆದ್ರ, ಬೈದ್ರ, ಉದ್ವಿಗ್ನ ಆಗದಂಗ ಮನಸ್ಸನ್ನು ಬಿಗಿ ಹಿಡಿದು ಅವರು ಅಂತರ್ಮುಖ ಮಾಡ್ಕೊಂತಿದ್ರು ಸಿದ್ಧಾರೂಢರು. ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ ಆಗ್ತದೆ ಹೊರತು ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಮ BP ಏರೇ ಬಿಡ್ತದೆ. ತಡ್ಕೊಳ್ಳೋದು ಎಲ್ಲರಿಗೂ ಸಾಧ್ಯ ಇಲ್ಲ. ನಿಜವಾದ ಯೋಗಿ ಲಕ್ಷಣ ತಡ್ಕೊಳ್ಳೋದು. ಅಪ್ಪ ಅವರಿಗೆ ಎಂತೆಂತ ಅಸಹ್ಯಕರವಾದ ಪ್ರಸಂಗ ಬಂದ್ರೆ ಅವರ ಎದುರಿಸಿದ ಪ್ರಸಂಗದ 100 ಭಾಗ ನಮಗೆ ಬಂದ್ರು ಊರ್ಲು ಹಾಕೊಂತೀವಿ ನಾವು. ಅದ್ರಾಗ ಇತ್ತಿತ್ತಲಾಗಿನ ಜನ ಬಾಳ ಮೆತ್ತಗಾಗಿದ್ದಾರೆ. ಯಾಕೆ ಮೆತ್ತಗಾಗ್ಯಾರ ಅಂದ್ರ ಮುದ್ದು ಮಾಡಿ ಮಕ್ಕಳನ್ನ ಬೆಳೆಸ್ತಾರೆ. ಸಣ್ಣ ಅವಮಾನಿಸ್ಲಿಕ್ಕೆ ಮಕ್ಕಳಿಗೆ ತಡ್ಕೊಳೋದು ಆಗೋದಿಲ್ಲ. ಗಂಡನ ಮನೆ ಮಾಡಿಕೊಟ್ಟು ಕೂಡಲೇ ಒಂದು ಸ್ವಲ್ಪ ಕಿರಿಕಿರಿ ಬಂತಂದ್ರ ಸೂಸೈಡ್ ಹುಕ್ಕೊಂಡು ಬಿಡ್ತಾರೆ. ಬರೋದು ತಡ್ಕೊಳ್ಳುವಂಥದ್ದನ್ನ ಸಣ್ಣ ಮಕ್ಕಳು ಇದ್ದಾಗನೇ ಕಲಿಸ್ಬೇಕು ನಾವು. ಅವಕ್ಕೆ ಬೈಕೊಂತಿರ್ಬೇಕು, ಅವಕ್ಕೆ ಬಡ್ಕೊಂತಿರ್ಬೇಕು. ಕಷ್ಟ ಸುಖ ಗೊತ್ತಾದ್ರೆ ಆ ಮಗು ಮುಂದೆ ಎಲ್ಲದನ್ನು ಸಹಿಸುವಂತ ಬೆಳವಣಿಗೆ ಅದಕ್ಕಾಗ್ತದೆ. ಇರ್ಲಿ, ಸಿದ್ಧಾರೂಢಪ್ಪ ಎಂತ ಅವಮಾನ ಪ್ರಸಂಗಗಳು ಬರ್ತಿದ್ವು ಅಂದ್ರೆ ಒಮ್ಮೆ ಒಂದು ನದಿಯನ್ನ ದಾಟಬೇಕಾಗಿತ್ತು, ಅಚ್ಚುಕಡಿ ದಡಕ್ಕೆ ಹೋಗ್ಬೇಕಿತ್ತು. ಇವರು ನಾವಿ ಒಳಗೆ ಹತ್ತಾಕು ಬಂದರು. ಅವ ಅಂಬಿಗ ಹೇಳಿದ, ನೋಡಪ್ಪ, ದುಡ್ಡಿದ್ರ ಒಳಗ ಬಾ, ನೀವು ಸಾಧುಗಳು ಹಂಗ ಆಶೀರ್ವಾದ ಮಾಡಿ ಹಂಗ ದಾಟೋರು. ನೀವು ದುಡ್ಡಿದ್ರ ಒಳಗೆ ಹತ್ತಿಸುವಂತೇನೆ, ಇಲ್ಲ ಅಂದ್ರೆ ಇಲ್ಲ. ಅವಾಗ ಸಿದ್ಧಾರೂಢಪ್ಪರು ಅಂದ್ರು, ನಂತಾಗಂತೂ ಏನಿಲ್ಲಪ್ಪ, ಏನೂ ಇಲ್ಲ, ಅದನ್ನ ನಿನ್ನ ದಾಟಿಸ್ಲೇಬೇಕು. ಅವಾಗ ನಾವು ಬಹಳ
ಶಾಣೆ ಗಂಭೀರ ನೋಡು. ನೀನು 3 ಜನರನ್ನ ಭವನದಿಯಿಂದ ದಾಟಿಸ್ಬೇಕಾದ್ರೆ ಭಕ್ತಿ ಅನ್ನುವಂತ ನಾಣ್ಯವನ್ನು ತಗೊಂತಿ. ಭಕ್ತಿ ಇಲ್ಲಾದವ್ರನ್ನ ಭವಸಾಗರದಿಂದ ದಾಟಿಸೋದಿಲ್ಲ ನೀನು. ಹಂಗ ನಾನು ದುಡ್ಡು ತಗೊಂತೀನಿ, ಇದ್ರ ಹತ್ತು ಇಲ್ಲದ್ರ ಹೋಗ್ಬಿಡು. ಅವಾಗ ಸಿದ್ಧಾರೂಢಪ್ಪಗ ನಗಿ ಬಂತು. ನೀ ತಪ್ಪು ತಿಳ್ಕೊಂಡಿ, ನೀ ಶಾಣೆದಿ ಜಾಣದಿಯ, ಆದ್ರೆ ತಪ್ಪು ತಿಳ್ಕೊಂಡಿ. ನಾನು ದಾಟಿಸ್ಬೇಕಾದ್ರೂ ಭಕ್ತಿ ಸಹಿತ ಅವಶ್ಯ ಇಲ್ಲೋ. ಯಾರು ಸರ್ವ ಉಪಾಧಿಯ ಹೊರೆಯನ್ನು ಬಿಟ್ಟು ಶರಣಾಗತರಾಗಿ ಬರ್ತಾರೋ ಅವರಿಂದ ಭಕ್ತಿಯನ್ನು ಸಹಿತ ನಾನು ನಿರೀಕ್ಷೆ ಮಾಡೋದಿಲ್ಲ, ನಾನು ದಾಟಿಸ್ತೀನಿ ಅಂತ ಹೇಳಿ ನನ್ನ ಹತ್ರ ಇರೋದು ಇದು ಒಂದ ಕೌಪಿ. ಈ ಕೌಪಿಯ ಬಿಟ್ಟರೆ ನಂತರ ಏನೂ ಇಲ್ಲ. ಬೇಕಿದ್ರೆ ಇದನ್ನ ತಗೋ ಅಂತ ಇತ್ತು ಒಂದು ಕೌಪಿನ ಬಿಚ್ಚ ಅವ್ರ ಮಕ್ಕಳ ಮೇಲೆ ಒಗೆದು ಬಿಟ್ರು. ಅದು ಗಾಳಿಗೆ ಹಾರಿ ಹೋಗಿ ನದಿ ಒಳಗೆ ಪಚ್ಕೊಂಡು ಹೋಯ್ತು. ಅವ್ರಿಗೆ ಯಾತರ ಮರ್ಯಾದೆ ಮಾನ ನೀವು ಅಂತಿರಲ್ಲ, 3 ಬಿಟ್ಟವ್ರು ಊರಿಗೆ ದೊಡ್ಡವ್ರಂತ. ಯಾವ 3? ಈ ಸತ್ವ ರಜತ ತಮೋ ಗುಣಗಳಿಗೂ 3 ಅಂತ ಕರೀತಾರೆ. ನಾಚಿಗೆ ಮಾನ ಮರ್ಯಾದೆ ಅಂತಾರ. ಅದು 3 ಬಿಟ್ಟವ್ರೆ. ಅವ್ರಿಗೆ ಯಾವ ನಾಚಿಗೆ, ಅದಕ್ಕೆ ಯಾವ ಮರ್ಯಾದೆ ಮಾನ, ಅವನ್ನೆಲ್ಲ ಬಿಟ್ಟು ಶರೀರವೇ ನಾನಲ್ಲ ಅಂತ ಇರುವಂತ ಮಹಾತ್ಮ ಆ ಇದ್ದ ಕೌಪಿನ ಒಂದು ಬೆಚ್ಚಿ ಅವರು ಕೂಡ ದಿಗಂಬರವಾಗಿ ನಿಂತರು. ಅವನಿಗೆ ನಾಚಿಗೆ ಅನಿಸ್ತು. ಪಾಪ ಒಬ್ಬ ಜ್ಞಾನಿ ಮಹಾತ್ಮ ಇದ್ದ ಒಂದು ಕೌಪಿನ ಬಿಚ್ಚಿಸ್ಬಿಟ್ನಲ್ಲ ಅಂತ ಅವನಿಗೆ ಕೆಟ್ಟ ಅನಿಸ್ತು. ಆಯ್ತು ಬಾರಪ್ಪ, ನಿಂತಾಗೂ ನಾ ಏನು ಇಸ್ಕೊಳ್ಳೋದಿಲ್ಲ, ಬಾ ಆಚ ಕಡೆಗೆ ದಾಟಿಸ್ತೀನಿ ಬಾ ಅಂತ ಸಿದ್ಧಾರ್ಥ ಕರ್ಕೊಂಡು ಹೋಗಿ ಆಚ ಕಡೆಗೆ ದಾಟಿಸಿದ. ಅಪ್ಪ ಅವ್ರು ಆ ಕಡೆ ದಂಡ ಒಳಗೆ ಒಂದು ಗಿಡದ ಕೆಳಗೆ ವಿಶ್ರಾಂತಿ ಮಾಡ್ತಾ ಇರೋ ವೇಳೆಕ ಅಪ್ಪನ ಪಾದದ ಒಳಗೆ ಇಂಥ ತಾಕತ್ತಿತ್ರಿ. ಅವ್ರು ದೋಣಿಗೆ ಏನು ಕಾಲು ಹಚ್ಚಿದ್ರು. ಇಡೀ ದಿನ ಇಷ್ಟು ಚಂದ ಒಂದು ವ್ಯವಹಾರ ನಡೀತಂದ್ರ ತಿಂಗಳ ದುಡಿದ್ರೆ ಸಾಕ ಆಗಲಾರದಷ್ಟು ಕಲೆಕ್ಷನ್ ಅವನಿಗೆ ಒಂದ ದಿನದಾಗ ಬಹಳ ಸಂತಾಯ್ತು. ವ್ಯವಹಾರ ಬಹಳ ದೊಡ್ಡ ಬಂತು. ಗೊತ್ತಾಗ್ತವನಿಗೆ ಈ ಮಹಾತ್ಮ ಬಂದು ನನ್ನ ದೋಣ್ಯಾಗ ಕಾಲಿಟ್ಟಂತೇಳಿ ವ್ಯಾಪಾರ ಬಹಳ ಚಂದಾಗೈತಿ. ಆ ಪುಣ್ಯಾತ್ಮನಿಗೆ ಹುಟ್ಟು ಅರಬಿ ಬಿಚ್ಚಿಸಿನಿ, ನಾನು ತಪ್ಪು ಮಾಡೀನಿ, ಆ ಋಣ ತೀರಿಸ್ಬೇಕಂತೇಳಿ ಊರಾಗ ಹೋಗಿ ಬೃಹದಾಕಾರ ಒಂದು ಪೀತಾಂಬರವನ್ನು ತಗೊಂಡು ಬಂದ ರೇಷ್ಮೆ ವಸ್ತ್ರವನ್ನು ಸಿದ್ಧಾರೂಢರಿಗೆ ಹಚ್ಚಿದ್ನಂತೆಪ್ಪ, ಕ್ಷಮ ಮಾಡ್ರಿ, ನೀವು ಇದನ್ನ ಹಚ್ಕೊಳ್ರಿ. ಅಜ್ಜರು ಅಂದ್ರು, ನಮಗ್ಯಾಕಪ್ಪ ಪೀತಾಂಬರ, ನಾವು ದಿಗಂಬರ ಓಡಾಡೋರು, ನಮಗೇನು ಅರಿಬಿದ್ರು ಅಟ್ಟ ಅರಿಬಿ ಹೋದ್ರು ಅಷ್ಟ. ಈ ಶರೀರವನ್ನ ಮೆರೆಸುವಂತ ವೈಭವೀಕರಿಸುವಂತ ವಸ್ತ್ರಗಳ ಅಗತ್ಯ ನಮಗಿಲ್ಲ ಅಂದ್ರೂ ಕೂಡ ಇಲ್ಲ. ನಿಮ್ಮ ಸಲುವಾಗಿಲ್ಲ, ನನ್ನ ಸಲುವಾಗಿ ತಗೊಳ್ರಿ, ನಾ ತಪ್ಪು ಮಾಡೀನಿ ಅಂತ ಕೊಟ್ಟ. ಅವನ್ ಪ್ರೀತಿಗೆ ಅಜ್ಜೋರು ಏನ್ ಮಾಡಿದ್ರು ಅಂದ್ರ 4 ಬೆಟ್ಟು ಅಳತಿದ 2 ಕೌಪಿನ ಹರಿದ್ರು. ಎಷ್ಟು ಮರ್ಯಾದೆ ಮುಚ್ಚಬೇಕು ಅಷ್ಟ ಕಟ್ಕೊಂಡ್ರು. ಉಳಿದ ವಸ್ತ್ರವನ್ನು ವಾಪಸ್ ಹೋಗಿ ಕೊಟ್ಟು ಬಿಟ್ರು. ಹೋಗಪ್ಪ, ಯಾರಿಗಾರ ಬಡಬಗ್ರಿಗೆ ಹಂಚ್, ನನಗಿಟ್ಟು ಸಾಕು. ಈಗ ನಿಜವಾದ ಸ್ಥಿತಪ್ರಜ್ಞ ಮಹಾತ್ಮನ ಲಕ್ಷಣ ಐತೆ. ಅನ್ನದೊಳಗ ಒಂದ ಕೂಡ, ಸೀರೆಯೊಳಗ ಒಂದೆಳೆಯ, ಇಂದಿಂಗೆ ನಾಳಿಂಗೆಂದು ಇಟ್ಟೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣಿ ಅಂತ ಹೇಳಿದಾರ ಅಣ್ಣ ಬಸವಣ್ಣ. ಆದ್ರೆ ಬಸವಣ್ಣನ ಹೆಸರಿನ ಮ್ಯಾಲ ದೊಡ್ಡ ದೊಡ್ಡ ಬೇರೆ ಬೇರೆ ಮಾಡಕತ್ತೇರಿ ಇತ್ತಿತ್ತಲಾಗಿ ಮಂದಿ. ಆಲ ಕೂಡಿ ಇಡೋದು ಸಾಧುವಿನ ಧರ್ಮ ಅಲ್ಲ, ಸರಳ ಇರಬೇಕು, ನಿರಾಶೆ. ನಿಜವಾದ ಜ್ಞಾನಿಗೆ 6 ಲಕ್ಷಣ ಹೇಳ್ತಾರೆ: ಕರುಣ, ಸಕ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸುಜ್ಞಾನ, ಸುಮುಖತ್ವಗಳಿರಲು ಆತನೇ ಸೇವೆ ಗುರುವರನಕ್ಕೂ. ನಿಜವಾದ ಗುರು ಯಾರಂದ್ರೆ ಅವನ ಒಳಗ ಹೃದಯದ ಕರುಣೆ ತುಂಬಿ ಉಕ್ಕಬೇಕು. ಜ್ಞಾನ ಬಹಳ ಇರ್ತದೆ ಕೆಲವರಿಗೆ, ಆದ್ರೆ ಜೀವಿಗಳು ಉದ್ಧಾರ ಆಗಲಿ ಅಂತ ಕಳಕಳಿ ಕರುಣ ಇರೋದಿಲ್ಲ. ತಾವಟ್ಟು ಉದ್ಧಾರ ಧನ್ಯ ಹೋಗ್ತಾರ. ಮಂದಿನ ಕಡೆಗೆ, ಅಜ್ಞಾನಿಗಳ ಕಡೆಗೆ ಅವ್ರ ಲಕ್ಷ್ಯ ಇರಂಗಿಲ್ಲ. ಕರುಣ ತುಂಬಿ ಉಕ್ಕಿ ಹರಿಬೇಕು. ಕಷ್ಟದೊಳಗಿದ್ದವ್ರನ್ನ ಉದ್ಧರಿಸಿ ಅವರನ್ನ ಅದರಿಂದ ಬಿಡುಗಡೆ ಮಾಡುವಂತ ಗುಣ ಇತ್ತಂದ್ರೆ ಜ್ಞಾನಿ.
ಆಕಳ ಬಾಳ ಹಾಲು ಬಾಳದ ಕೆಚ್ಚಲ್ ದೊಡ್ಡದೈತಿ ಆಕಳಿಂದ. ಆದ್ರೆ ಹಿಂಡಾಕ್ ಹೋದ್ರೆ ಜಾಡಿಸಿ ಓದಿತ್ತಂದ್ರ ಆಕಳ ತಗೊಂಡು ಏನ್ ಮಾಡೋದು? ಜ್ಞಾನ ಬಹಳ ಸಾಕಷ್ಟು ಐತಿ, ತಪಸ್ಸು ದೊಡ್ಡದೈತಿ. ಆದ್ರೆ ಯಾವ ಶಿಷ್ಯರಿಗೆ ಭಕ್ತರಿಗೆ ಅದರಿಂದ ಉಪಯೋಗ ಇಲ್ಲ ಅಂದ್ರೆ, ಅವನಲ್ಲಿ ಕರುಣೆನೇ ಇಲ್ಲ ಅಂದ್ರೆ ಆ ಗುರುಗಳನ್ನ ತಗೊಂಡು ಏನು ಮಾಡೋದು? ಕರುಣೆ, ಸತ್ಕಲೆ, 64 ಕಲೆಗಳನ್ನ ಅವ ಬಲ್ಲಿದನಾಗಿರ್ಬೇಕು, 64 ವಿದ್ಯೆಗಳನ್ನು ಗೊತ್ತಿರ್ಬೇಕು. ಶಾಸ್ತ್ರ ಪರಿಣತೆ, ಯಾರು ಎಲ್ಲೇ ಸಂಶಯ ಬಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳುವಂತ ತಾಕತ್ತು ಎಲ್ಲಾ ಶಾಸ್ತ್ರಗಳಲ್ಲಿ ಬಲ್ಲಿದನಿರ್ಬೇಕು ಗುರುನಾಥ. ನಿರಾಶೆ, ಕೂಡಿರೋ ಬುದ್ಧಿ ಗೃಹಸ್ಥರಿಗಿರ್ತದೆ. ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ. ನಿಜವಾದ ಮಹಾತ್ಮ ಆಶಾ ಪ್ರಾಣಿ ಅಲ್ಲ, ಆಶಾಬದ್ಧನಂದ್ರ ಅವು ಜ್ಞಾನಿ ಅಲ್ಲಂತ ಲೆಕ್ಕ. ನಿರಾಶೆಯಿಂದ ಕೂಡಿದಂತ ಸಿದ್ಧಾರೂಢಪ್ಪ ಬಂದಂತ ಪೀತಾಂಬರ ವಾಪಸ್ ಕೊಟ್ಟ. ಕೇವಲ ಒಂದು ಕೌಪಿನ ಧಾರಣ ಮಾಡಿಕೊಂಡು ಮುಂದೆ ಸಂಚಾರ ಮಾಡ್ತಾ ಹೊರಟ. ಒಂದು ಊರು ಪ್ರವೇಶ ಮಾಡೋ ಮುಂದ ಸಾಯಂಕಾಲ ಗುಡುಗು ಸಿಕ್ಕಿರೋ ಮಳೆ ಚಲೋ ಆಯ್ತು. ಮಳೆ ಸಲುವಾಗಿ ಒಂದು ದೊಡ್ಡ ಸರ್ಕಾರ ಮನೆಗೆ ಅಲ್ಲೇ ಹೊರಗ ಜಗಲಿ ಮ್ಯಾಲ ಕಟಂಚನ ಅಂತಾರಲ್ಲ, ಅದರ ಮ್ಯಾಲ ಬಂದು ಕುಂತರು ಸಿದ್ಧಾರೂಢರು. ಆ ಮನಿ ಕಾವಲು ಮಾಡ್ತಿದ್ದಂತ ಕಾವಲುಗಾರ ಅಂತಾನೆ, ಯಾರು ನೀನು ನಡಿ ಹೊರಗ. ಸಿದ್ಧಾರೂಢಪ್ಪವ್ರು ಅಂದ್ರು, ಅಲ್ಲೋ ನಿಮ್ಮ ಅಪ್ಪನ ಗಂಟೆ ನೋಕತ್ ನಾ ಇಲ್ಲಿ ಕುಂತ್ರ. ಇನ್ನೇನಂತ ಹೇಳಿ ಇಲ್ಲೇನು ಶಿಕ್ಷಕರು ಬಂದು ಕುಂದ್ರೋದು? ಸಿದ್ಧಾರೂಢಪ್ಪವ್ರು, ಹೌದು ಇದು ಧರ್ಮಶಾಲೆ, ಅದಕ್ಕೆ ಕುಂತೀನಿ. ಧರ್ಮಶಾಲೆ ಅಂದ್ರೆ ಹಿಂದಿನ ಕಾಲದಾಗ ಛತ್ರಗಳನ್ನ ದೊಡ್ಡ ದೊಡ್ಡ ಶ್ರೀಮಂತರು ಪುಣ್ಯ ಗಳಿಸುವ ಸಲುವಾಗಿ, ಪ್ರವಾಸಿಗರು ಅನಾಥರ ಸಲುವಾಗಿ ಊರು ಹೊರಗ ಧರ್ಮ ಛತ್ರ ಕಟ್ಟಿಸ್ತಿದ್ರು. ಯಾತ್ರಿಕರು ಬಂದು ಪುಕ್ಕಟ್ಟಲ್ಲಿ ಇರೋದು, ಮರದಿನ ಎದ್ದು ಹೋಗೋದು. ಇದು ಧರ್ಮ ಛತ್ರ ಹುಚ್ಚ, ಇದು ಸಾವುಕಾರ ಮನೆ ಐತಿ ಅಂದವ. ಕಾವಲು ಅಂದ್ರ ಸೆಕ್ಯೂರಿಟಿ ಅಂತ ನೋಡಿ, ನಿಮ್ ಬಸ್ ಸೆಕ್ಯೂರಿಟಿ ನಡಿ ಹೊರದಂತ ದಬ್ಬ ತೋರಿಸಿದ್ದಾರು. ಹೇಳಲಿಲ್ಲ, ಇದು ಧರ್ಮಛತ್ರ ಅಂತವ, ಸಾವುಕಾರ ಮನೆ ಅಂತೀವ. ಇಬ್ರು ಜಗಳ ಹತ್ತಿತ್ತು. ಈ ಗದ್ದಲ ಕೇಳಿ ಸಾವುಕಾರ ಹೊರಗೆ ಬಂದ. ಸಿದ್ಧಾರೂಢ ಮುಖ ನೋಡಿ ಅವನಿಗೆ ಏನೋ ಒಂದು ಕರೆಂಟ್ ಹೊಡೆದಂಗಾಯ್ತು. ಆಕರ್ಷಿತನಾದ, ಇವನು ಯಾರೋ ಮಹಾತ್ಮದಾನ ಅಂತೇಳಿ, ಸ್ವಾಮಿ ಇದಕ್ಕೆ ಧರ್ಮಛತ್ರ ಅಂತ ಯಾಕೆ ಕರಿತೀರಿ? ಅವಾಗ ಸಿದ್ಧಾರೂಢರಂದ್ರು, ನೋಡ್ಪ, ಈಗ ನೀ ಅದೇ ಈ ಮನೆಯಾಗ, ನಿನಗಿಂತ ಮೊದಲು ಈ ಮನೆಯಾಗ ಯಾರಿದ್ರು? ನಮ್ಮ ಅಪ್ಪ ಇದ್ರಿ. ನಿಮ್ಮ ಅಪ್ಪನಿಗಿಂತ ಮೊದಲು ಯಾರಿದ್ರು? ಅವರಪ್ಪ ಇದ್ರಿ. ಅವ್ರಿಗಿಂತ ಮೊದಲು ಯಾರಿದ್ರು? ಅವರಪ್ಪ. ಅವರಪ್ಪ. ಹಿಂಗ ಎಲ್ಲರೂ ಬಂದಾರ, ಅದಾರ, ಹೋಗ್ಯಾರ. ಏನ್ ಕಾಯಂ ಅದಾರ? ಇಲ್ಲ, ಬರ್ತಾರ, ಇರ್ತಾರ, ಹೋಗ್ತಾರ. ಅಂದ್ರೆ ಧರ್ಮಛತ್ರ ಅಂತ ಕರೀತಾರ. ದೇವನ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ನಿಮಿಷ ಇರಬೇಕೆಂಬ ಕಟ್ಟು ಕರಾರು. ನೀವೆಲ್ಲ ತಪ್ಪು ತಿಳ್ಕೊಂಡಿರಿ, ನಾನು ಬಹಳ ದಿನ ಇರ್ತೇನೆ ಅಂತ. ನಿಮಗ ಗೊತ್ತಿಲ್ಲ, ನೀವು ಯಾವಾಗ ಹೇಳ್ತೀರಿ ಜಾಗ ಬಿಡ್ತೀರಿ ಅನ್ನೋದು. ನಿಮಗೇನ್ರ ಗ್ಯಾರಂಟಿ ಕಾರ್ಡ್ ಕೊಟ್ಟಾರೇನು? ವಾರಂಟಿ ಗ್ಯಾರಂಟಿ ಉಳಿದ ಸಮಾನತೆ ಇರ್ತಾವ, ಆದ್ರೆ ಈ ಶರೀರಕ್ಕನ ಗ್ಯಾರಂಟಿ ಇಲ್ಲ. ಬರೋದು, ಇರೋದು, ಹೋಗೋದು. ಇದಕ್ಕೆ ಧರ್ಮಛತ್ರ ಅಂತಾರ. ಲಾಡ್ಜ್ ಮಾಡ್ತೀವಿ ನಾವು ನೀವು ಹೋಗ್ತೀವಿ, ಒಂದಿನ ಇರ್ತೀವಿ, ಮರುದಿನ ಹೋಗ್ತೀವಿ. ಕಾಯಂ ಇರೋದಲ್ಲ ಲಾಡ್ಜ್ ಅಂದ್ರ. ಧರ್ಮಛತ್ರ ಅಂದ್ರ ಬಾಡಿಗೆ ಮನಿ. ಬಾಡಿಗೆ ಮನಿ. ಗುಬ್ಬಿ ಹೆರವರ ಮನೆಯ ತನ್ನದೆಂಬಂತೆ. ಅಣ್ಣ ಬಸವಣ್ಣ ಎಷ್ಟು ಚಂದ ಉದಾಹರಣೆ ಕೊಡ್ತಾರ ನೋಡ್ರಿ. ನಿಮ್ಮ ಮನೆಯಾಗ ಫೋಟೋ ಹಿಂದೆ ಗುಬ್ಬಿ ಬಂದು ಗೂಡು ಕಟ್ತಾವ. ಎಷ್ಟು ದಿಮಾಕು ಮಾಡ್ತಾವಂದ್ರ, ಬ್ಯಾರೆ ಗುಬ್ಬಿ ಬಂದ್ರೆ ಜಗಳ ತೆಗಿತಾವು. ನನ್ನ ಮನೆಯಾಗ ನೀ ಯಾಕಂತ ಹೊಡೆದಾಡ್ತಾವ. ಅದೇ ಬಂದಿರೋದು ಇನ್ನೊಬ್ಬರ ಮನೆಯಾಗ, ಆದ್ರೆ ಅದಂತತಿ ನನ್ನ ಮನೆ ಅಂತ. ಗುಬ್ಬಿ ಹೆರವರ ಮನೆಯ ತನ್ನದೆಂಬಂತೆ ಈ ಜೀವ, ನಾವು ನೀವು 4 ದಿನ ಇದ್ದು ಹೋಗಾಕ ಬಂದವರು ನಂದು ನಂದಂತ ಪಡ್ಕೊಂಡು ಸಾಯ್ತೀವಲ್ಲ. ಸಿದ್ಧಾರೂಢಪ್ಪ, ಈ ಮಮಕಾರ ಬಿಡ್ರು, ಇದೆಲ್ಲ ಎದ್ದು ಬಿಟ್ಟು ಇದು ಧರ್ಮಛತ್ರ.
ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತಿಕಾರ, ಇರಿಸುವ ಬಿಡಿಸುವ ಅವನ ಅಧಿಕಾರ. ಅವನ ಅಧಿಕಾರದಾಗ ನಾವು ನೀವು ಸುಮ್ಮನೆ ಇಟ್ಟಂಗೆ ಇರೋದತ್ತ, ಇಷ್ಟಷ್ಟು ದಿನ ಇರೋದು ಕಾಯಂ ಅಂತ ತಿಳ್ಕೋಬೇಡ್ರಿ. ನಂದಂತ ಬಡದಾಡಿ ಹೆಣ್ಣು ಹೊನ್ನು ಮಣ್ಣು ಇವು ಮೂರು ನಂದು ನಂದು. ಎಷ್ಟು ಜೀವ ಮಾಡ್ತೀವಿ, ಎಷ್ಟು ಪ್ರೇಮ ಮಾಡ್ತೀವಿ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮನೆ. ಯಾರ ಮನೆಯಾಗ ಒಂದು ಹೆಣ್ಮಗಳು ಸತ್ರ ದುಃಖ ಆಗೋದಿಲ್ಲ. ನನ್ನ ಮನೆ ಹೆಣ್ಮಕ್ಳು ಸತ್ರ ಎಷ್ಟು ದುಃಖ. ನನ್ನ ಮಕ್ಕಳಿಗೆ ಜ್ವರ ಬಂದ್ರೆ ಎಷ್ಟು ತ್ರಾಸ, ಬೇರೆದವ್ರ ಮಕ್ಕಳಿಗೆ ಏನ್ ಜ್ವರ ಬಂದ್ರು ಅಷ್ಟು ನೋವಾಗಲ್ಲ. ಯಾಕೆ ನೋವಾಗೋದಿಲ್ಲ? ಅದ್ ನಂದಂತ ಭಾವ ಇಲ್ಲ ನಮಗ. ಲಕ್ಷ ಕೊಡ್ರಿ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರು ಮ್ಯಾಲಿನ ಗುಳ್ಳಿ ನಿಜವಲ್ಲೋ ಹರಿಯೇ. ಈ ಮನೆಯಾಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಇವರೆಲ್ಲ ಏನ್ ಹೇಳ್ತಾರೆ? ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ. ನೀವಿರೋ ಮನೆಯಾಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗಲಿ, ಋಣ ಇರುವತ್ತಿನ ಅಟ್ಟ ನಿಮ್ ಜೊತೆಗೆ ಇರ್ತತಿ. ಋಣ ತೀರ್ತಂದ್ರ ಅದರ ನಿಮ್ಮ ಬಿಟ್ಟು ಹೋಗತಿ, ಇಲ್ಲ ನೀವರ ಅದನ್ನ ಬಿಟ್ಟು ಹೋಗಿರಿ. ಸುಮ್ಮ ಹುಚ್ಚತನ ಮಾಡಿ ನಂದು ನಂದು, ಅದ್ರಾಗೂ ಉಳಿದೋದು ಎಲ್ಲ ನನ್ನದು ಅನ್ನೋದಕ್ಕಿಂತ ಈ ಮಾಡ್ಕೊಂತಾನೆಲ್ಲ ಹೇಳ್ತಿ ಅದ್ರ ಮ್ಯಾಲ ಇಷ್ಟು ನಂದು ನಂದು ಅಂತ ಎಷ್ಟು ಮೋಹ ಮಾಡ್ತಾನಪ್ಪ ಈ ಮನುಷ್ಯ. ಅಂದ್ರ ಅನ್ಯರಲ್ಲಿ ಜನಿಸಿದ ಕನ್ಯೆಯನ್ನು ಕರೆತಂದು, ಅದು ನಮ್ಮೆಲ್ಲ ಯಾರೋ ಮನೆಯ ಹುಟ್ಟಿದ್ದು ಹೆಂಡತಿ ಹೆಣ್ತಂದ ನಂದಂತ ಗಂಟು ಹಾಕೊಂಡು ಅದರ ಮ್ಯಾಲ ಎಷ್ಟು ಅಧಿಕಾರ. ಇವು ನಂದು ನಂದು. ಒಂದು ತಮಾಷೆ ಒಂದು ಮಾತು ಹೇಳ್ತಾರೆ, ಆರಾಮಿಲ್ಲ ಹೋಗಂದ್ರೆ ಹೋಗ ಡಾಕ್ಟರ್ ಕಾಲು ಹಿಡಿತಾನಂತ. ಡಾಕ್ಟ್ರ ನಮ್ಮವ್ವ ಬಹಳ ಹೆಚ್ಚಿನಕ್ಕೆ, ಈಕಿ ನಮ್ಮವ್ವಲ್ಲ ನಿಮ್ಮವ್ವ ಅಂತ ತಿಳ್ಕೊಂಡು ನಮ್ಮವ್ವ ಉಳಿಸ್ಕೊಡ್ರಿ ಅಂತ ಕಾಲು ಹಿಡಿತಾನಂತ. ಅಪ್ಪಗ ಆರಾಮಿಲ್ಲ ಅಂದ್ರು ಇದ ಮತ್ ನಮ್ಮಪ್ಪ ಇವ್ರಿಪ್ಪ ನಿಮ್ಮಪ್ಪ ಅಂತ ತಿಳ್ಕೊಂಡು ಉಳಿಸ್ಕೊಡ್ರಿ ಅಂತಾನಂತ. ಅಣ್ಣಗೆ ಏನಾದ್ರು ಆದ್ರೆ ನಮ್ಮ ಅಣ್ಣ ನಿಮ್ಮ ಅಣ್ಣ ಅಂತ ತಿಳ್ಕೊಂಡು ಉಳಿಸ್ರಿ ಅಂತಾನಂತ. ಅದೇ ಹೆಂಡತಿಗೆ ಏನಾರ ಆಗೈತಂದ್ರ ಒಂದು ಹೋಗಿ ಡಾಕ್ಟರ್ ಮುಂದೆ ಅಂತಾನೆ, ಯಪ್ಪ ಈಗ ನಾನು ಹೇಳ್ತೇವ್ರಿ ಅಂತ ಅನ್ನೋದು ನೋಡ್ರಿ. ಎಷ್ಟು ಮಜಾ, ಎಷ್ಟು ನಮ್ದಂತ. ಅದಕ್ಕೆ ಉಳಿದೆಲ್ಲಕ್ಕೂ ಹಂಗ ಸಜ್ಜೆ ಬಿಡ್ತಾನ ವಾಯ್ತಾರೆ. ಹೇಳ್ತಿ ಮಾತ್ರ ಪೂರ ನಿಮ್ಮಕ್ಕಿ. ಯಾರು ಹೇಳ್ತೀವೋ, ಯಾರ ಮಕ್ಕಳು, ಯಾರಿಗೆ ಯಾರಿಗೆ ಎರವಿನ ಸಂಸಾರ. ಮೊನ್ನೆ ಕೊರೋನಾ ಬಂದ್ ಹೊತ್ನ್ಯಾಗ ಮಕ್ಕಳಿಗೆ ರೋಗ ಬಂದ್ರು ಅಪ್ಪ ಅಮ್ಮ ಮುಟ್ಟುವರು, ಅಪ್ಪ ಅಮ್ಮ ಅಂದ್ರೆ ಮಕ್ಕಳು ಹೋಗಿ ಮುಟ್ಟುವರು, ಹೆಣ ಹುಯ್ಯಕ್ ಸೀಟ್ ಹೋಗುವಲ್ರ. ಅಗದಿ ನಮ್ಮವ್ರ ಹೆಂಡತಿಗೆ ಬಂದ್ರೆ ಗಂಡಿಲ್ಲ, ಗಂಡಗೆ ಬಂದ್ರೆ ಹೆಂಡ್ತಿಲ್ಲ. ಎಟ್ ನಂದಂತ ಬಡ್ಕೊಂಡ್ರು, ಯಾಕಂದ್ರೆ ಮುಟ್ಟಿದ್ರು ಬಂದು ಮೈ ನಮಗಂಟು ಗೊತ್ತದ ರೋಗ. ಅವಾಗ ಸಾಕ್ಷಿಯಾಗಿ ಎಲ್ಲರಿಗೂ ಗೊತ್ತಾಗೈತಿ ಯಾರಿಗೆ ಯಾರಿಲ್ಲ ಅಂತ. ಆದ್ರೂ ಮೋಹ, ಇದು ನಂದು ನಂದು. ಸಿದ್ಧಾರ್ಥಪ್ಪರು ಹೇಳ್ತಾರ, ಒಬ್ಬರಿಂದ ಒಬ್ರು ಬಂದಾರ, ಅದಾರ, ಹೋಗ್ಯಾರ, ಅದಕ್ಕೆ ಇದಕ್ಕೆ ಧರ್ಮಛತ್ರ ಅಂತ ಕರೀತಾರ. ಇದು ಬಾಡಿಗೆ ಮನೇನು ಅಂತ ಹೇಳಿದಾಗ ಅವನ ಕಣ್ಣು ತೆಗಿತು, ಅರಿವಿನ ಕಣ್ಣು ತೆಗಿತು. ಇವನು ಯಾರೋ ದೊಡ್ಡ ಮಹಾತ್ಮ ಬಂದ ನಮ್ಮ ಮನೆಗೆ ಅಂತೇಳಿ ಕೈ ಹಿಡಿದ ನಮಸ್ಕಾರ ಮಾಡಿ ಕರ್ಕೊಂಡು ಹೋದ, ಒಳ ಕರ್ಕೊಂಡು ಹೋದ. ಇದು ಕಾವಲು ಮಾಡ್ತದ, ಕಾವಲುಗಾರ ಬಾಯಿ ತಕೊಂಡು ಇರ್ತದೆ. ಅಯ್ಯೋ ನಾವು ಯಾವ ಹುಚ್ಚ ಅಂತ ದಬ್ಬಾಕ್ ಹೋದ್ರೆ ಒಳ ಕರ್ಕೊಂಡು ಸಹಕಾರ. ಒಳ ಕರ್ಕೊಂಡು ಹೋಗಿ ಅವರಿಗೆ ಯೋಗ್ಯವಾದ ಸಿಂಹಾಸನ ಮೇಲೆ ಕುಂದಿರಿಸಿ ಭಯಭಕ್ತಿಯಿಂದ ಪೂಜೆಗಳನ್ನು ಮಾಡಿ ಮೃಷ್ಟಾನ್ನ ಭೋಜನವನ್ನು ಮುಗಿಸಿ ಅಪ್ಪವ್ರನ್ನ ಮೃದುವಾದಂತ ಹಂಸ ತೂಲಿಕ ತಲುಪದ ಮೇಲೆ ಮಲಗಿಸಿ ಕಾಲು ಒತ್ತಗೊಂತ ಕುಂತಿದ್ದ. ಒಂದು ನೆರಳುವಂತ ಧ್ವನಿ ಕೇಳಿಸ್ತು, ಅಳುವಂತ ನೋವಿನಿಂದ ಕೂಗುವಂತ ಧ್ವನಿ. ಏನು ಸೌಕಾರ? ಮಂಗಳಕರವಾದ ನಿನ್ನ ಈ ಭವನದೊಳಗ ಅಮಂಗಳ ಶಬ್ದ ಎಲ್ಲಿಂದ ಬರಕತ್ತಿತ್ತು? ಅವಾಗ ಸೌಕಾರಂದ, ಯಪ್ಪ ನನ್ನ ಹಡದ ತಾಯಿ ಬಹಳ ತ್ರಾಸ ಮಾಡ್ಕೊಳಕತ್ತೇಳ್ರಿ. 1-2 ದಿನ ಅಲ್ಲ, ಇಲ್ಲಿಗೆ 3 ವರ್ಷ ಆಯ್ತು. ಆಕಿಗೆ ಕುಕ್ಷಶೂಲತೆ, ಆಕಿಗೆ ರೋಗ ಆಗೈತ್ರಿಪ್ಪ. ಹೊಟ್ಟೆ ಹಿಡ್ಕೊಂಡು ಉಳ್ಳಾಡ್ತಾಳ, ಹೊಟ್ಟ್ಯಾಗ ಇಷ್ಟು ತ್ರಾಸ ಆಕತ್ತಂದ್ರು ಬರೀ ನೀರು ಕುಡಿದ್ರೆ ಸಾಕು, ಹಸಿವೆ ತಂದು ಏನಾರ ತಿಂದ್ರೆ ಸಾಕು, ಕರುಳಿನೊಳಗದು ಪಚನ ಆಗಲಾರದೆ
ಉಳ್ಳಾಡಿ ಅಳ್ತಾಳ್ರಿ. ಆಕಿಗೆ ಎಲ್ಲ ದವಾಖಾನೆ ತೋರ್ಸಿನ್ರಿ, ಯಾವ ಔಷಧಿ ಮಂತ್ರ ಏನ್ ನಡೆಯುವಲ್ರಿ ಅಚ್ಚ ಅಂದಾಗ ಸಿದ್ಧಾರೂಢಪ್ಪವರು ನಡಿಪ ನಡಿ ಅಂತ ಹೇಳಿ ಅಪ್ಪವರು ಬಂದ್ರು. ಆ ಮುದುಕಿಯನ್ನು ನೋಡಿದ್ರು, ಬಹಳ ತ್ರಾಸ ಮಾಡ್ಕೊಂಡು ಹಾಸಿಗೆ ತುಂಬಾ ಉಳ್ಳಾಡ್ತಿತ್ತ ಅಜ್ಜಿ. ಅವಾಗ ಸರ್ಕಾರದಂದ್ರು, ಏ ತಮ್ಮ, ಇದು ಔಷಧಿಗೆ ಹೋಗೋ ರೋಗ ಅಲ್ಲ, ಇದ ಕರ್ಮಜನ್ಯವಾದ ರೋಗ. ನಮಗ್ 3 ನಮೂನಿ ರೋಗ ಬರ್ತಾವ: ವಾತ, ಪಿತ್ತ, ಕಫ. ಇವು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ನಮಗೆಲ್ಲ ರೋಗ ಚಲೋ ಆಗ್ತಾವ. ಆ ವಾತ, ಪಿತ್ತ, ಕಫದಿಂದ ಆದಂತ ವಿಕಾರಕ್ಕ ಔಷಧಿ, ಡಾಕ್ಟರ್ ಇಂಜೆಕ್ಷನ್ ಆರಾಮಾಗ್ತಾವ. ಆದ್ರೆ ಕರ್ಮಜನ್ಯವಾದಂತ ರೋಗ ಇತ್ತಂದ್ರ, ಮಾಡಿದ ಪಾಪಕ್ಕೆ ರೋಗ ಬಂದಿತ್ತಂದ್ರ ಯಾವ ದವಾಖಾನೆ ತೋರಿಸಿದ್ರು ಆರಾಮಾಗೋದಿಲ್ಲ. ಆರಾಮ್ ಆಗ್ಲಾರ್ದಂತ ರೋಗ ಐತಂದ್ರ ತಿಳ್ಕೊಬೇಕು, ಇದು ಮಾಡಿದ ಕರ್ಮ ಬೇನ್ ಹತ್ತೈತಂತ. ಯಾರು ನಮ್ಮನ್ನು ಉಳಿಸಕ್ ಸಾಧ್ಯ ಇಲ್ಲ. ಅವಾಗ ಡಾಕ್ಟರ್ ಹೇಳ್ತಿರ್ತಾರ, ನಾ ಎಲ್ಲ ಬದಲಿ ಮಾಡ್ತೀನಿ, ಪರಮಾತ್ಮ ನಗತಾ ನೀವೇನು ಬದಲಿ ಮಾಡ್ತೀಯೋ? ಆ ಸಮರ್ಥ್ಯ ಯಾರಿಗೂ ಇಲ್ಲ. ಯಪ್ಪ, ಮತ್ತೆ ಪರಿಹಾರ ಏನ್ರಿ ಅಂತ ಕೇಳಿದಾಗ ಸಿದ್ಧಾರೂಢಪ್ಪ ಹೇಳ್ತಾರ, ಈಶ್ವರ ಧ್ಯಾನ, ಮಾನಸ ಪೂಜಾ. ಈಶ್ವರ ಧ್ಯಾನ, ಮಾನಸ ಪೂಜಾ, ಅಥವಾ ಜ್ಞಾನಿಗಳ ಪಾದೋದಕವನ್ನು ಈ ತಾಯಿ ಮುಖದಾಗ ಹಾಕಿದ್ರ ಈಕೆ ಆರಾಮಕ್ಕಳು ನೋಡಪ್ಪ ಅಂದಾಗ, ಯಪ್ಪ ಅಂತ ಮಹಾತ್ಮ ನೀನ ಸಿಕ್ಕಿದೆ. ಇಂಥ ವೇಳೆಯೊಳಗ ಮತ್ತೆ ಹೋಗ್ಲಿ, ನಿಮ್ ಪಾದ ತೀರ್ಥವನ್ನೇ ಈ ಮುದುಕಿ ಬಾಯಲ್ಲಿ ಹಾಕ್ತೀನಂತ ಪಾದ ತೊಳೆದು ಪೂಜೆ ಮಾಡಿದಂತ ಪಾದ ತೀರ್ಥವನ್ನ ತಂದ ಆ ಅಜ್ಜಿ ಬಾಯಾಗ ಹಾಕಿದಾಗ ಮುದುಕಿ ಗುಟುಕ್ಷಿ ನುಂಗಿದ್ಲು. ಕುಡದ ಮರುಕ್ಷಣಕ್ಕನ ಎಂತ ಚಮತ್ಕಾರ ಆಯ್ತಪ್ಪ ಅಂದ್ರ ತತ್ಕಾಲಕ್ಕೆ ಹೊಟ್ಟಿ ನೋವು ಶಾಂತ ಆಗ್ಬಿಡ್ತ, ಆರಾಮಾಗ್ಬಿಟ್ಲು ಮುದುಕಿ. 3 ವರ್ಷದಿಂದ ಹೋಗಲಾರ್ದ ಹೊಟ್ಟೆ ನೋವು ದೇವರು ಸಿದ್ಧಾರಪ್ಪನ ಪಾದೋದಕ್ಕೆ ಹಾಕಿದ್ರ ಜಳಾಚಳ ರಾಮ ಮುದುಕಿ ಎದ್ದುಕೊಂಡ್ರು. ಯಪ್ಪ, ನಿಮ್ಮ ಚರಣ ಕಮಲಗಳ ತೀರ್ಥದಿಂದ ನಾನು ಕೃತಾರ್ಥವಾದ ಸ್ವಾಮಿ. ನೀನು ಸಾಮಾನ್ಯನಲ್ಲ, ಅರಸುವಂತ ಹೋಗುವಂತ ಬಳ್ಳಿ ಕಾಲಿಗೆ ತೋಡಿದಂಗ ನಮ್ಮ ಮನೆಗೆ ಅನಾಯಾಸ ಬಂದೆಪ್ಪ ಅಂತ ಸಂತೋಷದಿಂದ ಸಿದ್ಧಾರು ಉಪಚಾರ ಮಾಡಿ ಅಪ್ಪವ್ರನ್ನ ಅಲ್ಲೇ ಮನೆಯಾಗ ಉಳಿಸ್ಕೊಂಡ್ರು. ಸಾವುಕಾರ ವಿಚಾರ ಮಾಡಿದ, ಇನ್ನೂ ಬಂದ್ 1 ತಾಸು ಆಗಿಲ್ಲ, ನಮ್ಮ ಮನೆ ಒಳಗಿದ್ದು ನೋವೆಲ್ಲ ಹೊಂಟು ಹೋದ್ವು. ಇವ್ರನ್ನ ಕಾಯುವ ನನ್ನ ಮನೆಯಾಗ ಇಟ್ಕೊಂಡ್ಬಿಟ್ರ ನನ್ನ ಮನೆ ಏನು ಸ್ವರ್ಗ ಆಕೈತಂತ ಸ್ಕೆಚ್ ಹಾಕಿ ಅಗದಿ ಚಲೋ ಬೆಡ್ರೂಮ್ದಾಗ ಅಗದಿ ಮೆತ್ತನ ಹಾಸಿಗೆ ಹಾಸಿ ಅಪ್ಪವ್ರನ್ನ ಮಲಗಿಸಿ ಗಾಳಿ ಬೀಸುವಂತ ನಿಂತ. ತನಗೆ ಕೈ ಸೋತ ಮ್ಯಾಲ ಆಳ ಮಕ್ಕಳಿದ್ರಲ್ಲ ಅವ್ರಿಗೆ ಹೇಳಿದ, ಒಟ್ಟ ಬೆಳತನ ಗಾಳಿ ಬೀಸೋದು ಬಂದ್ ಮಾಡಂಗಿಲ್ಲ, ದೊಡ್ಡ ಮಹಾತ್ಮ ಸಿಕ್ಕಾನಂತ ಅವ್ರಿಗೆ ಸೊನ್ನಿ ಮಾಡಿ ಅಪ್ಪವ್ರ ಮಲಗ್ಯಾರಂತ ಹೋಗಿ ಮಕ್ಕೊಂಡ. ಆಳ ಮಕ್ಕಳ ಗಾಳಿ ಬೀಸಕತ್ತಿದ್ರು. ಸಿದ್ಧಾರೂಢಪ್ಪವ್ರು ಅಂದ್ರ, ಏ ತಮ್ಮ, ನಮ್ಮ ಸಲುವಾಗಿ ನೀವು ಕೈ ಮುಗಿಸ್ಕೊಳೋದಿಲ್ಲಪ್ಪ, ಬ್ಯಾಡ, ನನಗಿದ ಅವಶ್ಯಕತೆ ಇಲ್ಲ, ನೀವು ಹೋಗಿ ಮಕ್ಕಳ್ರಿ ಅಂತ ಅವ್ರು ಕಳಿಸಿ ಅಪ್ಪವ್ರು ಮಲಗಿದ್ರು. ಮೆತ್ತನ ಹಾಸಿಗೆ ನಿಂತು ಹತ್ತುವುದಂತ ಸಿದ್ಧಾರೂಢರಿಗೆ. ಅವ್ರು ಯಾವಾಗ್ಲೂ ಹೊರಟಾರ ಭೂಮಿ ಮೇಲೆ ಮಲಗುವಂತವ್ರಿಗೆ ಮೆತ್ತನ ಹಾಸಿಗೆ, ಈ ಸುಖವಾದಂತ ಚಲೋ ಚಲೋ ಅರಿವು ಉಡಿಸಿದ್ದ ಎಲ್ಲ ಇದೊಂದು ಮುನಿ ಅನಿಸ್ತವ್ರಿಗೆ. ಈ ಯಾವ ಉಪಾಧಿನೂ ನನಗೆ ಬೇಡ, ಉಣ್ಣಲಿಕ್ಕೆ ಬರೀ ಅನ್ನ, ಮಲಗಲಿಕ್ಕೆ ಕಲ್ಲು ಮಣ್ಣಿನ ಭೂಮಿಯೇ ನನಗೆ ಹಾಸಿಗೆ, ಸಂಚಾರಕ್ಕೆ ನನ್ನ ಪಾದ, ಇವಿಷ್ಟೇ ಸಾಕು. ಅತಿ ಆತಂದ್ರ ಇವು ಸಾಧನೆಯಿಂದ ಹೊರ ಬೀಳ್ತಾವ, ಈ ಸುಖ ನನಗೆ ಒಳ್ಳೇದಲ್ಲ. ಅದನ್ನ ತ್ಯಾಗ ಮಾಡಿ ಮಧ್ಯರಾತ್ರಿ ಹೇಳ್ದಂಗ ಕೇಳ್ದಂಗ ಅವನು ಉಡಿಸಿದ ಹೊಸ ಅರಬಿಯಲ್ಲೇ ಕಳಿಸಿಟ್ರು. ಆ ಹಾಸಿಗೆ ಅವೆಲ್ಲ ಅಲ್ಲೇ ಬಿಟ್ಟು ಮೊದಲ ಏನು ತನ್ನ ಕೋಪಿಲಿತ್ತು ಅದನ್ನ ಕಟ್ಟಿಕೊಂಡು ಎಲ್ಲಾ ಬಿಟ್ಟು ಹೋಗಿ ಸಿದ್ಧಾರೂಢರು ಹೋಗ್ಬಿಟ್ಟು ಮಧ್ಯರಾತ್ರಿ. ನಾವು ಎಲ್ಲ ವ್ಯವಸ್ಥಿತ ಬೇಕಂತ ಇಷ್ಟಪಡ್ತೀವಿ. ಮಹಾತ್ಮರು ಉಲ್ಟಾ ಇರ್ತಾರ, ಅವ್ರ ಜಗತ್ತಿಗೆ ವಿರುದ್ಧ ಇರ್ತಾರ. ಅವ್ರು ಶೀತ ಇದ್ದಾಗ, ಬಹಳ ಚಳಿ ಇದ್ದಾಗ ಬರೀ ಮೈಯ ತಿರುಗಾಡ್ತಿರ್ತಾರ. ಇಲ್ಲೇ ಮುಪ್ಪಿನಾರಿ ಪರಮಹಂಸರಿದ್ರು, ಐರಣಿ ಅಜ್ಜ ಅಂತ ಅವ್ರು ಕರೀತಾರ. ಅವರು ಚಳಿಗಾಲದಾಗ ಬರೇ ಮೈಯ ತಿರುಗಾಡ್ತಿದ್ರು, ಮ್ಯಾಲ ಹೊತ್ಕೊಂತಿದ್ದಿಲ್ಲ.
ಕೆಟ್ಟ ಬ್ಯಾಸಿ ಕಾವಿದ್ದಾಗ 7-8 ಕೌದಿ ಹೊತ್ಕೊಂಡು ಕುಂತಿದ್ರು ಅಂತವ್ರು ಅಜ್ಜರು. ಅವ್ರು ನೋಡಿದವ್ರು ಹೇಳ್ತಾರೆ, ಅವ್ರು ಯಾವಾಗಲೂ ಪ್ರಕೃತಿಗೆ ವಿರುದ್ಧವಾಗಿನೇ ಅವರು ಅದಕ್ಕೆ ಉಲ್ಟಾ ಇರ್ತಾರೆ. ಜ್ಞಾನಿ ಎಂದು ಶರೀರದ ಸುಖವನ್ನು ಬಯಸೋದಿಲ್ಲ, ನಿರಾಭಾರಿಯಾಗಿ ಸಿದ್ಧಾರು ಸಂಚಾರ ಮಾಡ್ತಾ ಮಾಡ್ತಾ ಶ್ರೀಶೈಲದ ಪೂರ್ವ ದಿಕ್ಕಿಗೆ ಬದ್ವೇಲಿ ಅಂತ ಒಂದು ಊರು. ಆ ಮಧ್ಯರಾತ್ರಿ ಒಳಗೆ ಆ ಊರು ತಡಾರ ಹೋಗುವ ಮುಂದ ಊರು ಕಾಯುವಂತ ತಳವಾರ ಬಂದ. ಯಾರೋ ನೀನು ಅಂತೇಳಿ ಕೈಯಾಗ ಹಿಲಾಗ ಏನಂತೀರಿ ನೀವು, ಅದಕ್ಕೆ ಡ್ಯೂಟಿ ಅಂತಲ್ಲ, ಆ ಡ್ಯೂಟಿ ಒಳಗ ಬೆಂಕಿ ಒಳಗ ಮುಖ ಹಿಂಗ್ ಹಿಡಕ್ ನೋಡಿ, ಯಾರೋ ನೀನ ಸಿದ್ಧಾರು ಬಂದ್ರು. ನಾ ಯಾರು ಅನ್ನೋದು ನನಗೆ ತಿಳಿಯೋದಿಲ್ಲ, ಏನೋ ನನಗೆ ತಿಳಿಯೋದಿಲ್ಲ, ನೀ ಯಾರು ಅನ್ನೋದು ಕರೆ ಹೇಳ. ಯಾವ ಊರಿಂದ ಬಂದಿ, ಎಲ್ಲಿ ಹೊಂಟಿ, ಯಾರ ಮನೆಗೆ ಕನ್ನ ಹಾಕಕ್ ಹೊಂಟಿ, ಕರೆ ಹೇಳ. ಯಾರನೇನು ಅಂತಂದು ತಿವುದ, ಯಾತ್ರಿಂದ ತಿವುದ ಅಂದ್ರ ಆ ಕೈಯಾಗ ಹಿಡಿದ ಡ್ಯೂಟಿ ಬೆಂಕಿಯಿಂದ ಅವ್ರ ಮುಖ ತಿವುದ. ಅಪ್ಪಗೂ ಕೆನ್ನೆ ಸುಟ್ಟು ಸಹಿತ ಹೊಳ್ಳಿ ಮಾತಾಡ್ಲಿಲ್ಲ. ಅವ್ರಿಗೆ ಗೊತ್ತಾಗ್ತಿ ಇವನು ಮಾತಾಡಿದ್ರ ತಿಳ್ಕೊಳವಲ್ಲ, ನಿಷೇಧಾಗಿದ್ದವ, ಸರಿ ಕುಡಿದಿದ್ದ. ಇಂಥವ್ರು ಕೂಡ ಮಾತಾಡಿ ಉಪಯೋಗ ಇಲ್ಲ ಅಂತ ಸುಮ್ಮನೆ ನಿಂತು ಬಿಟ್ರು. ಅವನು ತಪ್ಪು ತಿಳ್ಕೊಂಡ, ಇವನ್ ಯಾರೋ ಕಾಯ್ದಾಗನ ಹೆದರಿ ಬಾಯಿ ಬಂದಾಗೈತಿ, ಇಲ್ಲದ್ರ ಕರೆ ಹೇಳ್ತಿದ್ದಂತ ತಕ್ಷಣ ಸಿದ್ಧಾರಪ್ಪನ 2 ಕೈಗಳನ್ನು ಹಿಂದಕ್ಕೆ ಹಿಡಿದ ಹಗ್ಗದಿಂದ ಕಟ್ಟಿ ಎಳ್ಕೊಂಡು ಹೋದ. ಎಲ್ಲಿ ಎಳ್ಕೊಂಡು ಹೋದ ಅಂದ್ರ ಆ ಊರಿನ ಕೊತ್ವಾಲ. ಆಗಿನ ಕಾಲಕ್ಕೆ ತಳವಾರ ಅಂದ್ರ ಪೊಲೀಸ್ ಪೇದೆ ಇದ್ದಂಗೆ, ಕಾನ್ಸ್ಟೇಬಲ್ ಇದ್ದಂಗೆ. ಕೊತ್ವಾಲ ಅಂದ್ರ PSI ಇದ್ದಂಗೆ. ಆ ಕೊತ್ವಾಲನ ಕಡೆ ಹೇಳ್ಕೊಂಡು ಹೋದ ಮಧ್ಯರಾತ್ರಿ. ಅವನು ನಿಷೇಧಾಗಿದ್ದ, ಅವ ಕುಡ್ದ ನಿಷೇಧಾಗ ತಗೊಂಡು ಹೋಗಿ ಹಿಂಗ್ರಿ ಇವ ಬಾಯಿ ಬಿಡುವಲ್ಲ ಯಾವ ಕಳ್ಳ. ಆ ನಿಷೇಧಾಗ ಒಂದಾಳೆ, ನನಗೆ ಅವನು ಮಾತಾಡ್ಸೋ ಮೂಡಿಲ್ಲ. ಅವನ್ ತಗೊಂಡು ಹೋಗಿ ಆ ಕತ್ತಲ ಕೊನೆ ಕೂಡಿ ಹಾಕಿ ಚಾವಿ ತುಂಬಾ ಅಂತಂದು ಅವ ಹೊಳೆ ಚಾವಿ ಹಾಕ್ಕೊಂಡು ಚಾವಿ ತಂದು ಕೊತ್ತವಾಳ ಚಾವಿ ಕೊಟ್ಟ. ಅವನು ನಡವಾದ ಸಿಗಿಸ್ಕೊಂಡ ಬದುಕೊಂಡ. ರಾತ್ರಿ ಮನೆಗೆ ಬೆಳಗಿನ ಜಾವ ನಸುಕ್ನಾಗ ಎದ್ದ. ಏನೋ ಒಂದು ದೊಡ್ಡ ಕೆಲಸದ ಮೇಲೆ ದೂರದ ಊರಿಗೆ ಹೋಗ್ಬೇಕಾಗಿತ್ತು. ಕುದುರೆ ಹತ್ಕೊಂಡು ಹೋಗ್ಬಿಟ್ಟು ಸಾವುಕಾರ. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿವಸ ಅವ ಪ್ರವಾಸದ ಮೇಲೆ ಹೊಳೆ ಬಂದ ಕೂಡಲೇ ತಳವಾರ ನೆನಪು ಮಾಡಿದ. ಅಲ್ರಿ ಸ್ವಾಮಿ, ಆ ಚಾವಿ ಹಾಕೊಂಡು ಹೋಗ್ಬಿಟ್ರು ನೀವು, ಚಾವಿ ನಿಮ್ ಕೈಯಾಗ 3 ದಿನ ಆತ ಹೊರ ಕೂಡಿ ಹಾಕಿವಿ. ಅವ ಬದುಕ್ಯಾನೋ ಸತ್ತಾನೋ, ಆ ಕತ್ತಲ ಕೋಣೆ ಅಂದ್ರೆ ಗಾಳಿ ಸಹಿತ ಹಾಯಂಗಿಲ್ಲ, ನೀರಿಲ್ಲ, ಊಟ ಇಲ್ಲ. ಅವಸರ ಮಾಡದನ್ನ ಚಾವಿ ತೆಗೆದು ನೋಡಿದ್ರ ಸಿದ್ಧಾರೂಢಪ್ಪ ಬಿದ್ದು ಬಿಟ್ಟಿದ್ರು. ಅವ್ರಿಗೆ ನಿಂದ್ರಾಕ್ ಶಕ್ತಿ ಇದ್ದಿದ್ದಿಲ್ಲ. 3 ದಿನ ನೀರಿಲ್ಲ ಅಂದ್ರೆ ಏನಾಗ್ತದೆ ಶರೀರ. ಕೊತ್ವಾಲ ಬಂದರು 4 ಮಂದಿ. ಕೊತ್ವಾಲನ ಮುಂದ ಯಾರ ನೀನು? ಆದ್ರೂ ಸಿದ್ಧಾರೂಢಪ್ಪರು ಮಾತಾಡ್ಲಿಲ್ಲ. ಇವ್ 3 ದಿನ ಉಪವಾಸ ಹಾಕಿದ್ರು ಸೊಕ್ಕ ಕಮ್ಮಿ ಆಗಿಲ್ಲ. ಕಂಬಕ್ಕೆ ಕಟ್ಟಿ ಹಾಕಿರೋಣ ಅಂತ ಕಂಬಕ್ಕೆ ಕಟ್ಟಿ ಹಾಕಿ ಚಾವಟಿಯನ್ನು ತಗೊಂಡು ಕೈಯಾಗ ಬಾರಿಕೋಲ್ ತಗೊಂಡ ಜೋರ್ ಹೊಡೆಯಾಕತ್ರ ಕೊತ್ವಾಲ. ಪ್ರತಿ ಒಂದು ಏಟಿಗೆ ಶಿವಾರ್ಪಣಮಸ್ತು, ಶಿವಾರ್ಪಣಮಸ್ತು ಇಷ್ಟೇ ಅಂತಿದ್ರು ಸಿದ್ಧಾರೂಢರು. ಹೊಳೆ ಮಾತಾಡ್ತಿದ್ದಿಲ್ಲ. ಆ ವೇಳಕ್ಕ ಕುಲಕರ್ಣಿ, ಆ ಊರಿನ ಕುಲಕರ್ಣಿ ಬ್ರಾಹ್ಮಣ ಬಂದು ನೋಡಿದ. ಒಂದೊಂದು ಹೊರತಕ್ಕೊಮ್ಮೆ ಶಿವಾರ್ಪಣಮಸ್ತು ಅಂತಾನಂದ್ರ ಇವ ಕಳ್ಳಲ್ಲ, ಯಾರೋ ಮಹಾತ್ಮದನ. ಈ ಮೂರ್ಖರಿಗೆ ತಿಳಿವಲ್ದಲ್ಲ. ಯಪ್ಪ ಹೊಡಿಬೇಡ್ರಿ, ಬಿಡ್ರಿ, ಅವ್ರನ್ನ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಅವ್ರನ್ನ ಬಿಚ್ಚಿ ಬಿಡಿಸಿ ಕುಲಕರ್ಣಿ ಸಾಹೇಬ್ರು ಕರ್ಕೊಂಡು ಹೋಗಿ ತನ್ನ ಮನೆ ಒಳಗ ಗಾಯಗಳಿಗೆಲ್ಲ ಔಷಧಿಯನ್ನು ಹಚ್ಚಿ ಸಿದ್ಧಾರೂಢ ಮೃದುವಾದಂತ ಗಂಜಿಯನ್ನು ಮಾಡಿ ಉಣಿಸಿ 15 ದಿವಸ ಪರ್ಯಂತ ಉಪಚಾರ ಮಾಡಿ ಸಿದ್ಧಾರೂಢ ರಕ್ಷಣೆ ಮಾಡಿದಂತ ಊರಿನ ಕುಲಕರ್ಣಿ. ಅವರ ಸೇವೆಗೆ ಮೆಚ್ಚಿ ಸಿದ್ಧಾರೂಢಪ್ಪ ತತ್ವಜ್ಞಾನದ ಉಪದೇಶ ಮಾಡ್ಲಿಕ್ಕೆ ಚಾಲು ಮಾಡಿದ್ರು. ಧನ್ಯನಾದ ಆ ಪ್ರವಚನಾಮೃತವನ್ನು ಕೇಳಿ ಕೃತಾರ್ಥನಾದ ಸಾವುಕಾರ ಕುಲಕರ್ಣಿ
ಯಪ್ಪ ಎಂತ ಜ್ಞಾನಿ ಅದೇ ನೀನು, ನಿನ್ನ ಮಾತು ನಾನು ಒಬ್ಬ ಕೇಳಿ ಉದ್ಧಾರ ಆಗೋದಲ್ಲ, ಇಡೀ ಊರ್ ಮಂದಿ ನಿಮ್ಮ ಮಾತು ಕೇಳಬೇಕಂತ ಮಂದಿನೆಲ್ಲ ಕೂಡಿಸಿದ. ದಿನಾ ಪ್ರವಚನ ಚಾಲು ಆಯ್ತು, ಅದ್ಭುತವಾಗಿ ಪ್ರವಚನ ಮಾಡ್ತಿದ್ರು ಸಿದ್ಧಾರೂಢರು. ಯಪ್ಪ ಎಷ್ಟು ಚಂದ ನೀವು ಮಾತಾಡ್ತೀರಿ. ಇಂಥ ಜ್ಞಾನಿಗಳು ಆ ಕೊತ್ತವಾದ ತಳವಾರ ಕಟ್ಟಿ ಹಾಕಿ ಬಡಿಯುವಾಗ ನೀವನ್ನ ಮಾತಾಡ್ಬಿಟ್ಟೋದ್ರ ಅವ್ರು ಬಡಿಯೋ ಪ್ರಸಂಗ ಬರ್ತಿದ್ರು, ನೀವು ಯಾಕೆ ಮಾತಾಡ್ಲಿಲ್ಲ? ಅವಾಗ ಸಿದ್ಧಾರೂಢರು ಅಂದ್ರಂತ, ಯಪ್ಪ ಅಲ್ಲಿ ಮನುಷ್ಯರು ಇದ್ದಿದ್ರಂದ್ರ ನಾ ಮಾತಾಡ್ತಿದ್ನೋ, ಅಲ್ಲಿ ಮನುಷ್ಯರ ಇದ್ದಿದ್ರು, ಅವರು ಅಲ್ಲಿ ಹೆಂಗ ಮಾತಾಡಕ್ಕೆ ಬರ್ತೈತಿ ಅಂತ. ಅವರ ಪ್ರಭಾವವನ್ನ ಕೇಳಿ, ಅವರ ಪ್ರವಚನವನ್ನ ಜನ ಕೂಡೋದನ್ನ ಕೇಳಿ ಒಂದು ದಿನ ಅವ್ ಯಾವ ಕೊತ್ತವಾಡ ಬಡದಿದ್ದ ಅವನು ಹಿಂದೆ ಬಂದು ಕುಂತಿದ್ದ. ಅಪ್ಪವ್ರ ಬಾಯಿಂದ ಪ್ರವಚನಾಮೃತ ಕೇಳಿ ಕಣ್ಣಾಗ ನೀರು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ಕ್ಷಮಾ ಮಾಡ ಸ್ವಾಮಿ, ನನ್ನ ಕಣ್ಣಿಗೆ ನೀವು ಹುಚ್ಚು ಕಣ್ಣಂಗ್ ಕಂಡ್ರಿ, ನನ್ನ ದಯವಿಟ್ಟು ಕ್ಷಮೆ ಮಾಡ್ರಿ ಅಂತ ಬೇಡ್ಕೊಂಡಾಗ ಸಿದ್ಧಾರೂಢರು ಎದ್ದ ಅವನಿಗೆ ಉಪಚರಿಸಿರ್ತಾರ. ಇಲ್ಲಪ್ಪ, ನೀನ್ ನನಗೇನು ಅಪಕಾರ ಮಾಡಿಲ್ಲ, ಉಪಕಾರನ ಮಾಡಿದ್ದೀನಿ. ಏನು ಉಪಕಾರ ಮಾಡಿದಪ್ಪ? ನೀನ್ ಬಡ್ದೀನಿ, ಹೌದು. ಒಂದೊಂದು ಪೆಟ್ಟು ಸಹಿತ ನಾ ಮಾಡಿದ ಕರ್ಮವನ್ನು ನಷ್ಟ ಮಾಡಿ ಸುತ್ತ ಹಾಕುವಂತ ಶಕ್ತಿ ಒಂದೊಂದು ಪೆಟ್ಟಿಗೆ ಐತಪ್ಪ. ಬಡದು ನಾನು ಸ್ವಚ್ಛ ಮಾಡಿದಿಲ್ಲ ನೀನು. ಬಡದವರನ್ನ ಬಂಧುಗಳೆಂಬೆ, ಹೊಡೆದವರನ್ನ ಬೈದವರನ್ನ ಬಂಧುಗಳೆಂಬೆ. ನಂಗ ಸಿದ್ಧಾರೂಢ ಹೊಡೆದವನನ್ನು ಸಹಿತ ಪ್ರೀತಿಯಿಂದ ಮಾತಾಡಿಸಿದಾಗ ಕೂಡಿದ ಮಂದಿಗೆ ಆಶ್ಚರ್ಯ ಆತಂತ. ಶಾಂತ ಮೂರ್ತಿಗಳು ಅವರು. ಸಂಚಾರ ಮಾಡ್ತಾ ಬೇಜವಾಡದ ಸಮೀಪ ಕೃಷ್ಣಾ ನದಿ ದಂಡೆ ಒಳಗ ಅಲ್ಲಿ ಕುರಿ ಕಾಯ್ಕೊಂತ 3 ವರ್ಷ ಸಿದ್ಧಾರೂಢ ಅಲ್ಲೇ ಉಳಿದಿದ್ರು. ಕುರಿ ಕಾಯ ಹುಡುಗರು ಕೂಡ ಸವಾಸ. ಅಲ್ಲಿಗೆ ಒಬ್ಬ ಹೆಣ್ಮಗಳು ಬರ್ತಾಳ, ಸಿದ್ಧಾರೂಢರು ನೋಡ್ತಾಳ. ಮುಖದ ಮೇಲೆ ಬ್ರಹ್ಮವಕ್ಷಸ್ಸು, ಬ್ರಹ್ಮಜ್ಞಾನಿಗಳಂತೇಳಿ, ಅಪ್ಪ ನಾನು ಉದ್ಧಾರ ಮಾಡುವಂತ ಬೇಡಿಕೊಂಡ್ಲು. ಅಜ್ಜವರಂದ್ರು, ಅಮ್ಮ ನೀನು ಸ್ತ್ರೀಯಳು ಅಶುದ್ಧ ಚಿತ್ತಯುಕ್ತಳಾಗಿದ್ದೀಯ, ನಿನ್ನ ಮತಿ ಶುದ್ಧಿಲ್ಲ. ಬ್ರಹ್ಮಜ್ಞಾನ ಉಪದೇಶ ಮಾಡ್ಲಿಕ್ಕೆ ಅಧಿಕಾರ ನಿನಗಿಲ್ಲ. ಆದ್ದರಿಂದ ನೀನು ನಾಮ ಜಪ ಮಾಡ್ಲಿಕ್ಕೆ ಯೋಗ್ಯದೆಯಮ್ಮ. ನೀ ಬಾಳ ಏನ್ ಮಾಡಕ್ ಹೋಗ್ಬೇಡ, ಗುದ್ದಾಡಕ್ ಹೋಗ್ಬೇಡ, ದಿನ ಜಳಕ ಮಾಡು. ಈ ಶಬ್ದಗಳನ್ನ ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಇದು ಆಕೆಗಷ್ಟೇ ಹೇಳಿದ ಮಾತಲ್ಲ. ನಾವು ಯಾರು ಬಹಳ ಶುದ್ಧ ಇದ್ದವ್ರಿಲ್ಲ, ಎಲ್ಲರೂ ಶುದ್ಧ ಅಶುದ್ಧ ಐತಿ ನಮ್ದು ನಿಮ್ದು. ನಾವು ನೀವು ಏನ್ ಮಾಡ್ಬೇಕಂದ್ರೆ ಸರಳ ಉಪಾಯ ಹೇಳ್ಯಾರ ಸಿದ್ಧಾರೂಢರು. ಎದ್ದು ಜಳಕ ಮಾಡಿ ನಮ್ಮ ಶರೀರದ 32 ಅಂಗಗಳಿಗೆ ವಿಭೂತಿಯನ್ನು ಹಚ್ಕೋಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೈಗಳಿಗೆ, ಹೃದಯಕ್ಕೆ, ತಲೆಗೆ, ಅದಕ್ಕೆಲ್ಲ ಏನಂತಾರೆ ಅಂದ್ರೆ ಅಂಗನ್ಯಾಸ, ಕರನ್ಯಾಸ ಅಂತ ಕರೀತಾ ಹೋಗ್ತಾರೆ. ಅವೆಲ್ಲ ನಮಗೆ ಮಾಡೋದು ಗೊತ್ತಿಲ್ಲ. ನಾವು ಸುಮ್ಮನೆ ಇಷ್ಟು ಮಾಡಿದ್ರೆ ಸಾಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಕೊಂತ ಎಲ್ಲ ಅಂಗಾಂಗಗಳಿಗೆ ವಿಭೂತಿ ಹಚ್ಕೊಂಡು, ತಲೆಗೆ ಹೃದಯಕ್ಕೂ ವಿಭೂತಿ ಹಚ್ಕೊಂಡು, ಅಪ್ಪ ಎಲ್ಲ ಅಂಗಗಳನ್ನ ಮತ್ತು ಮನಸ್ಸನ್ನ ನೀನೇ ಪರಿಶುದ್ಧ ಮಾಡಂತ ಬೇಡಿಕೊಂಡು ಮಾನಸ ಪೂಜೆ ಮಾಡಬೇಕು. ಮಾನಸ ಪೂಜೆ ಒಳಗೆ ಇಷ್ಟು ಶಕ್ತಿ ಐತಿ. 100 ಸರಿ ಹೊರಗೆ ಪೂಜೆ ಮಾಡೋದು ಅಟ್ಟ, ಒಂದೇ ಒಂದು ಸರಿ ಮನಸ್ಸಿನೊಳಗೆ ಪೂಜೆ ಮಾಡೋದು ಅಟ್ಟೆ ಮಾನಸ ಪೂಜೆ ಅಂತ ಕರೀತಾರೆ. ಮನಸ್ಸಿನಾಗ ಹೃದಯದಾಗ ಪೀಠ ಮಾಡಿ ಶಿವನ ಕುಂದ್ರಿಸ್ಬೇಕಲ್ಲಿ. ಮನುಷ್ಯನಿಂದನೇ ಅವನಿಗೆ ಸ್ನಾನ ಮಾಡಿಸ್ಬೇಕು. ಮನುಷ್ಯನೊಳಗ ಅವನಿಗೆ ಹಾಲು, ತುಪ್ಪ, ಜೇನು, ಮೊಸರು, ಕಲಸಕ್ರಿ ಎಲ್ಲ ಫಲಗಳನ್ನು ಹಾಕಿ ಅಭಿಷೇಕ ಮಾಡಬೇಕು ಅವನಿಗೆ. ನಿಮ್ಗೆ ₹1 ಖರ್ಚಾಗೋದಿಲ್ಲ. ಭಾರಿ ಸುಲಭ ಪೂಜೆ. ಪಂಚಾಮೃತ ಅಭಿಷೇಕ ಮಾಡಬೇಕು. ಅವನಿಗೆ ಸ್ನಾನ ಮಾಡಿಸಿ ಶುದ್ಧವಾದ ವಸ್ತ್ರದಿಂದ ಮೈ ಒರೆಸಿ ಪೀತಾಂಬರಗಳನ್ನು ಪರಮಾತ್ಮ ಗುಡಿಸಿ ವಿಧವಾದಂತ ಸುಗಂಧವನ್ನು ಅವನ ಮೈಗೆ ಹಚ್ಚಿ ಅವನಿಗೆ ಮೈ ತುಂಬ ವಿಭೂತಿ, ಗಂಧ, ಕುಂಕುಮ, ಅಕ್ಷತೆ, ಕಸ್ತೂರಿ ತಿಲಕಗಳನ್ನು ಹಚ್ಚಿ ಅವನಿಗೆ ಹೋಮಾಲಿ, ಪತ್ರಿ ಮಾಲೆಗಳನ್ನು ಹಾಕಿ. ನಮಗ ಒಂದು ಹೂವಿನ ಮಾಲೆ ಖರೀದಿ ಮಾಡ್ಬೇಕಂದ್ರೆ ₹100-200 ಸುಮ್ ಭಾವನೆ ಮಾಡಿ ಹಾಕಿ ಬಿಡ್ರಿ. ಪಕ್ಕಟ್ಟು ದೊಡ್ಡ ಮಾಲೆ ಬೇಕಾ, ದೊಡ್ಡ ಮಾಲೆ ಹಾಕ್ರಿ. ನೀವು
ಇದು ಖರೆ ಮುಟ್ಟದ ಈಗ ಗೊತ್ತಿಲ್ಲ, ಹೊರಗ ಮನಸ್ಸಲ್ಲೇ ಹಾಕಿದ್ದು. ಮನಸ್ಸಾರ ಮನಸ್ಸಿನಿಂದ ನೀವು ಭಾವನಾತ್ಮಕ ಒಂದು ದೊಡ್ಡ ಮಾಲಿ ಹಾಕಿ ಸಾಕ್ಷಾತ್ ಪರಮಾತ್ಮನ ಕೊಳ್ಳಾಗ ನೀವು ಹಾಕಿದ ಮಾಲಿ ಬೀಳತದ. ಯಾಕ? ಅದು ಮನಸ್ಸು ಕೊಟ್ಟು ಮಾಡಿದ್ದು. ಅದಕ್ಕೆ ಮಾನಸಿಕ ಪೂಜೆ ಅಂತ ಕರೀತಾರೆ, ಮಾನಸ ಪೂಜೆ ಅಂತ ಕರೀತಾರೆ. ಹೂಪತ್ರಿಗಳಿಂದ ಅವನ ಅಲಂಕರಿಸಿ ಅವನಿಗೆ ಬಂಗಾರದ ಕಿರೀಟ ಹಾಕ್ರಿ, ಅವನಿಗೆ ಬಂಗಾರದ ಒಡವೆಗಳನ್ನ ವಸ್ತ್ರಗಳನ್ನ ಅವನ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯಗಳನ್ನ. ನಿಮ್ಮ ಹೊರ ಅಡಿಗೆ ಮಾಡೋದು ಬಹಳ ತ್ರಾಸ ಐತಿ. ಏನೇನು ಮನಸ್ಸಿನಾಗ ಬೇಕಾದ ಕಲ್ಪನೆ ಮಾಡೋದು ಹೇಳಿಟ್ಟಿವಪ್ಪ, ಏನ್ ಖರ್ಚಾಗೋದು ನಿಮ್ದು. ನಿಜವಾಗಿ ಇದನ್ನು ಮಾಡಿ ನೋಡ್ರಿ. ಈ ಮಾನಸ ಪೂಜೆಯನ್ನು ಮಾಡ್ತಿದ್ದಾವ ಭೀಮನ ಪೂಜೆ, ಮಾನಸ ಪೂಜೆ. ಆ ಕೈಲಾಸದಾಗ ಇದ್ದವರಿಗೆ ಬ್ಯಾಸತ್ತೋಗಿದ್ದಾರಂತ. ಕೈಲಾಸದಾಗ ಆ ಶಿವನ ಗಣ ಇದ್ದವಲ್ಲ, ಅವ್ನ ಸೇವಾ ಮಾಡಕ್ಕ ಇವ ಸ್ವಲ್ಪ ಪತ್ರಿ ಏರಸವ ಅಲ್ರಿ. ಇವ ಮನಸ್ಸಿನ ಸಂಕಲ್ಪ ಮಾಡಿ ಒಮ್ಮೆ ಹಾಕಿದ ಒಂದು ಚಕ್ಕಡಿ ಪತ್ರಿ ಶಿವನ ಸೋದ ಬಿಡವ. ಅವ್ ಖರೆ ಶಿವನ ಮೇಲೆ ಬರ್ತಿತ್ತು. ಅವನ್ ಪತ್ರಿ ಪೂಜೆ ಚಲೋ ಆತಂದ್ರೆ ಹೊತ್ತು ರಗಡಾಗ್ತಿತ್ತು ಸ್ವಚ್ಛ ಮಾಡುವಾಗ. ನಿಜವಾಗ್ಲೂ ಆ ಮಾನಸ ಪೂಜೆ ಒಳಗೆ ಅಗಾಧವಾದ ಶಕ್ತಿ ಐತಿ. ರತ್ನೈ ಕಲ್ಪಿತ ಮಾಸನಂ ಹಿಮಜಲಂ ಸ್ನಾನಂ ಚ ದೇವ್ಯಾಂಬರಂ. ಅದು ಮಾನಸ ಪೂಜೆಗಳನ್ನು ಬರ್ತದೆ. ಆ ಪ್ರಕಾರ ಪೂಜೆಯನ್ನು ಮಾಡಿ ಅಪ್ಪವ್ರು ಹೇಳ್ತಾರೆ, ಮಹಾಮಂಗಳಾರತಿಯನ್ನು ಮಾಡಿದ ನಂತರ ಆ ಶಿವನನ್ನೇ ಕಣ್ತುಂಬ ನೋಡ್ತಾ ಅವನ ಕಣ್ಣಿನೊಳಗೆ ನಿನ್ನ ಕಣ್ಣಿಟ್ಟು ಹೊರಗ ಮನಸ್ಸು ಹೋಗಲಾರ್ದಂಗ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಯಥೋಕ್ತ ಷಡಾಕ್ಷರಿ ಮಂತ್ರವನ್ನ, ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಸಾಕು. ಕೇವಲ ಒಂದು ಶಿವಮಂತ್ರ ಸಾಕು, ನಿನ್ನ ಜನ್ಮ ಉದ್ಧಾರ ಆಗ್ತಿತ್ತಾಯಿ. ಬ್ರಹ್ಮಜ್ಞಾನ ಉಪದೇಶಕ್ಕೆ ನೀನು ಇನ್ನೂ ಅಧಿಕಾರಿ ಅಲ್ಲ, ಈಗ ನೀನು ಪಂಚಾಕ್ಷರಿ ಜಪ ಮಾಡಿ ಸಾಕು ಅಂತ ಆಕೆಗೆ ಉಪದೇಶ ಮಾಡಿ ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಆದವಾನಿ ಪಟ್ಟಣಕ್ಕೆ ಬಂದರು. ಆದವಾನಿ ಪಟ್ಟಣದೊಳಗ ಬಾಳೆಕೊಳ ಅನ್ನುವಂತ ಸ್ಥಾನದೊಳಗ ಅನೇಕ ಸತ್ಪುರುಷರು ಕೂಡಿದ್ರು. ಅಲ್ಲಿ ಬ್ರಹ್ಮ ಜಿಜ್ಞಾಸೆ ನಡೆದಿತ್ತು. ಸಿದ್ಧಾರೂಢಪ್ಪ ಅವರು ಶರೀರ ನೀನಲ್ಲ, ನೀನ್ ಆತ್ಮದಿ ಅಂತ ಉಪದೇಶ ಮಾಡುವಾಗ ಒಬ್ಬ ಶಿಷ್ಯ, ಯಪ್ಪ ಎಲ್ಲರ ಅನುಭವ ಏನಂದ್ರೆ ಶರೀರ ನಾನು. ಈಗ ಯಾರನೇನಂದ್ರೆ ನಾ ಆತ್ಮ ಯಾರಂದ್ರೆ ನಾ ಪುಣ್ಯಾತ್ಮ, ನಾ ಪಾಪಾತ್ಮ. ನಾನು ಕೂಡಲೇ ಈ ಶರೀರನೇ ನಾನು ಅನುಭವ ಸಹಜ, ಎಲ್ಲರಿಗೂ ಅನುಭವದಿಂದ ಐತಿ. ನೀವು ಶರೀರ ನಾನು ಅಲ್ಲ ಅಂತೀರಿ, ಅದು ಹೆಂಗ? ಅವಾಗ ಸಿದ್ಧಾರೂಢರು ಒಂದು ಶ್ಲೋಕ ಹೇಳ್ತಾರೆ, ಲಕ್ಷ ಕೊಟ್ಟು ಕೇಳ್ರಿ. ಪಂಚಾತ್ಮಕಂ ಪಂಚ ಸುವರ್ತಮಾನಂ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತಂ ಸಪ್ತಧಾತುಂ ತ್ರಿಮಲಂ ತ್ರಿಯೋನಿಂ ಚತುರ್ವಿಧಾಹಾರಮಯಂ ಶರೀರಂ. ಈ ಶರೀರ ಹೆಂಗೈತಪ್ಪ ಅಂದ್ರೆ 5 ಭೂತ ಕೂಡಿ ಶರೀರ ಆಗೈತಿ. ಯಾವ ಭೂತ ಅಂದ್ರೆ ಮತ್ತೆ ಹೊರಗಿನ ಭೂತ ಅಲ್ರಿ, ಪಂಚಭೂತಗಳು. ಭೂಮಿ, ಅಗ್ನಿ, ಜಲ, ವಾಯು, ಆಕಾಶ, ಈ ಪಂಚಭೂತಗಳಿಂದ ಶರೀರ ಆಗೈತಿ. ನಿಮ್ ಶರೀರ ಏನೈತಿ ನಿಮಗೆಲ್ಲ ಗೊತ್ತೈತಿ. ಏನೈತಿ ನಿಮ್ ಶರೀರದಾಗ? ಒಂದ್ 4 ದಿನ ಮೈ ತೊಳ್ಕೊಂಡ್ ಬಿಡ್ರಿ, ನಿಮ್ ತಿಕ್ಕಿ ನೋಡ್ರಿ, ಏನ್ ಬರ್ತದ ಮೈಯಾಗ? ಮಣ್ಣಿಂದ ಶರೀರ. ಹುಗುದು ಮಣ್ಣಾಗ ಹುಗುದ್ರಂದ್ರೆ ಇದು ಮಣ್ಣಾಕತಿ, ಸುಟ್ರಂದ್ರೆ ಒಂದು ಹಿಡಿ ಬೂದು ಆಕತಿ. ಇದು ಮಣ್ಣಿಂದ ಆದ ಶರೀರ ಐತಿಲ್ಲ. ನಿಮ್ಮ ಮೈಯಾಗ ಮಣ್ಣು ಐತಿ, ಮಣ್ಣು. ಇನ್ನು ನೀರು, ನಿಮ್ಮ ಮೈಯಾಗ ನೀರು ಐತಿಲ್ಲ? ಐತಲ್ಲ. ಬಾಯಾಗ ನೀರು ಬರ್ತೈತೆ, ರಕ್ತ ನೀರಿನ ಅಂಶ, ಬೆವರು ನೀರಿನ ಅಂಶ, ಕಣ್ಣಾದ ನೀರು, ಎಲ್ಲ ಮೈ ತಳದಿಂದ ತೊಡಿತಾನ ನೀರು. ನೀರಿಲ್ಲ ಅಂದ್ರೆ ನಿಮ್ ಶರೀರ ಇಲ್ಲ. ಇನ್ನು ನಿಮ್ಮ ಮೈಯಾಗ ಬೆಂಕಿ ಐತೋ ಇಲ್ಲ? ಐತಿಲ್ಲ. ನಿಮ್ಮ ಮೈಯಾಗ ಬೆಂಕಿ ಐತಿ. ಇಲ್ಲ ಅಂದ್ರ ಮತ್ ಬೆಂಕಿ ಇದ್ರ ಮತ್ತೆ ಯಾಕೆ ಸುಡಂಗಿಲ್ಲ? ಸುಟ್ಟು ಹೋಗ್ಬೇಕು. ನಮ್ಮ ಮೈಯಾಗ ಬೆಂಕಿ ಹೆಂಗೈತಂದ್ರೆ ಸುಡ್ಲಾರ್ದಂಗೆ ಎಷ್ಟು ಬೇಕ ಟೆಂಪ್ರೇಚರ್. ಆ ಟೆಂಪ್ರೇಚರ್ ಡೌನ್ ಆತಂದ್ರೆ ಕೈ ಹಿಡಿತಾರ, ಅಯ್ಯೋ ಮೈ ತಣ್ಣಗಾಗೈತಿ, ಎತ್ತರ ಹೆಣ ಅಂತಾರ. ಮೈ ಬಿಸಿ ಇತ್ತಂದ್ರೆ ಜೀವ ಐತಿ ಅಂತ, ತಣ್ಣಗಾತಂದ್ರೆ ಹೆಣ ಎಬ್ಸೋದ.
ಆ ಬೆಂಕಿ ಹೊಟ್ಯಾಗ ಐತಿ ಜಠರಾಗ್ನಿ ಅಂತೇಳಿ ಉಂಡದ್ದೆಲ್ಲ ಪಚನಾಗಿ ಜೀರ್ಣಾಗಿ ಹೊರಗೆ ಬರ್ತೈತಿ. ಅಗ್ನಿ ಅಂಶ ನಮ್ಮೊಳಗೈತಿ. ಮತ್ತೇನೈತಿ? ವಾಯು, ಗಾಳಿ ಐತಿ ನಿಮ್ಮ ಮೈಯಾಗ. ಗಾಳಿ ಐತಂತ ಬದುಕಿರ್ ನೀವು. ಆ ಗಾಳಿ ಹೋಗ್ತಂದ್ರೆ ಶಿವಾಯ ಟೊಸ್ ಪಟಾಕಿ. ಆದ ಎಷ್ಟು ಮಜಾ ಇರ್ತಾನೆ ನೋಡ್ರಿ ದೇವರು. ಒಂದು ಸೈಕಲ್ ಟ್ಯೂಬ್ಗ ಒಂದು ಕಡೆ ಎಲ್ಲ ತೂತ ಆತಂದ್ರೆ ಆಗ ಪಂಚರ್ ಆಗ್ಬೇಕೈತಿ. ಒಂದು ತೂತ ಅದ. ನಮ್ಮ 9 ತೂತಿದ್ರು ಸಹಿತ ಇದು ಒಟ್ಟ ಪಂಚರ್ ಆಗಲಂಗ ಇಟ್ಟಾನಲ್ಲ ದೇವರು. ಎಷ್ಟು ಚಂದ ಈ ಶರೀರ. ಆ ಉಸಿರು ಒಳಗೆ ಹೋಗಿದ್ದ ಹೊರಗೆ ಬರ್ಲಿಲ್ಲ ಅಂದ್ರ, ಹೊರಗೆ ಹೋಗಿದ್ದು ಒಳಗೆ ಹೋಗಲಿಲ್ಲ ಅಂದ್ರ ಶಿವಾಯ ನಮ್ಮ. ಗಾಳಿ ಇಲ್ಲ ಅಂದ್ರ ನಮ್ಮ ಜೀವ ಇಲ್ಲ, ಪ್ರಾಣ ಇಲ್ಲ. ಐತಲ್ಲ. ಇನ್ನ ಆಕಾಶ, ನಮ್ಮ ಶರೀರ ಒಳಗೆ ಆಕಾಶ ಐತಿಲ್ವ? ಐತಲ್ಲ. ಆಕಾಶ ಅಂದ್ರೇನು? ಖಾಲಿ ಜಾಗ. ಕಿವಿ ಒಳಗೆ ಖಾಲಿ ಜಾಗ ಐತಿ ನೋಡ್ರಿ, ಮೂಗಿನ ಒಳಗೆ ಖಾಲಿ ಜಾಗ, ಒಳ್ಳ ನರನಾಡಿ ಒಳಗೆ ಖಾಲಿ ಜಾಗ ಐತಂತನ ರಕ್ತ ಓಡಾಡತೈತಿ. ಎಲ್ಲ ಫುಲ್ ಇತ್ತಂದ್ರೆ ಅದೇನ್ ಓಡಾಡ್ತಿತ್ತು ರಕ್ತ? ಹೌದಾ? ಸಂಚಾರ ಮಾಡ್ತೈತಿ. 4 ರೊಟ್ಟಿ, ಬೆಳಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಚಪಾತಿ, ರಾತ್ರಿ ಮುದ್ದಿ ಎಲ್ಲ ಒಳ ಹೋಗ್ತಾವ ಅಂದ್ರೆ ಖಾಲಿ ಜಾಗ ಐತಂತ ಹೋಗ್ತಾವ. ಆ ಆಕಾಶ ಅಂಶ, ಈ ಪಂಚಭೂತಗಳಿಂದ ತಯಾರಾದಂತ ಶರೀರ ನಮ್ದು. ಮಣ್ಣಿಂದ ಮಣ್ಣಿಗೆ ಕೊಡು, ಗಾಳಿದ ಗಾಳಿಗೆ ಕೊಡು, ನೀರಿಂದ ನೀರಿಗೆ ಕೊಡು. ಅವಾಗ 5 ಭೂತಗಳದ 5 ಭೂತಗಳಿಗೆ ಕೊಟ್ಟರು ಸಹಿತ ನೀವು ಉಳಿತೀಯ. ನೀ ತಪ್ಪು ತಿಳ್ಕೊಂಡಿ ಆದ ನಾನಂತ. ಮಣ್ಣು ನೀನಲ್ಲ, ನೀರು ನೀನಲ್ಲ, ಗಾಳಿ ನೀನಲ್ಲ, ಅಗ್ನಿ ನೀನಲ್ಲ. ಇವುಗಳ ಅವ ಏನ್ ಮಾಡಿದ? ಪಂಚೀಕರಣವನ್ನ ಮಾಡಿ. ಅದು ಬಾಳ ಕತಿ ಬಾಳ ದೊಡ್ಡದೈತಿ. ಈಗ ನಾವು ಪಂಚೀಕರಣ ಹೇಳಾಕತ್ತೀವಿ ಅಂದ್ರ ನೀವೆಲ್ಲ ಮತ್ ನಿದ್ದಿನ ಮಾಡ್ತೀರಿ. ಎಲ್ಲಾ ಮಾಡಿ ಪರಮಾತ್ಮ 4 ಭಾಗವನ್ನ ಮಾಡಿ ಆ 2 ಭಾಗ ಆಶ್ರಯ ಕೊಟ್ಟು ಇನ್ನು 2 ಭಾಗಗಳಲ್ಲಿ 5 ಭೂತಗಳಿಗೆ ಹಂಚಿಕೊಟ್ಟಾಗ 25 ತತ್ವಗಳಿಂದ ಈ ಶರೀರ ಆಯ್ತು. ಆದ್ರೆ ಚಲನರಹಿತವಾಯ್ತು. ಜಡ ಆಗಿದ್ದ ದೃಷ್ಟಿಯಿಂದ ಪರಮಾತ್ಮ ಕಪಾಲವನ್ನು ಛೇದಿಸಿ ಜೀವ ರೂಪದಿಂದ ಈ ಶರೀರಗಳ ಪ್ರವೇಶ ಮಾಡಿದ. ಆ ಹೊಕ್ಕಂತ ಹೇಳಿ ಈ ಮಣ್ಣಿಂದ ಗೊಂಬಿ ಎಲ್ಲ ಓಡಾಡೋದು, ಮಾತಾಡೋದು, ಕೇಳೋದು, ನೋಡೋದು ಜೀವ ಬಂತಿದಕ್ಕೆ. ಆ ಪರಮಾತ್ಮ ಇಲ್ಲ ಅಂದ್ರೆ ಈ ಗೊಂಬಿಗ ಏನು ಬೆಲೆ ಇಲ್ಲ. ಇದನ್ನ ತಿಳಿಸಿ ಹೇಳಿದಾಗ ಆ ಶಿಷ್ಯರ ಇಷ್ಟ ಆನಂದ ಆಯ್ತು. ಅಪ್ಪ ನಮ್ ಸಂಶಯ ಹೋಗ್ರಿ, ನಾ ಇವತ್ತಿನಿಂದ ತಪ್ಪು ತಿಳ್ಕೊಂಡಿದ್ದೆ. ಈ ಕೆಟ್ಟ ಶರೀರ ನಾನಂತ, ಈ ಶರೀರ ನಾನಲ್ಲ, ಆತ್ಮ ನಾನಂತ, ಧನ್ಯನಾದಂತ ಎದ್ದು ಹೋದ. ಇದನ್ನ ಮೂಲ್ಯಾಗ ಕುಂತಿದ್ದಂತ ಒಬ್ಬ ಕುಷ್ಠರೋಗಿ ನೋಡಿದ. ಎದ್ದು ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಯಪ್ಪ ಆ ಶಿಷ್ಯನ ಮನೋರೂಪ ಸಂಶಯವನ್ನು ನೀ ಕಳೆದೆ, ಹಾಗೆ ನನ್ನ ಈ ಶರೀರಕ್ಕೆ ಅಂಟಿದಂತ ಈ ಕುಷ್ಠರೋಗ ಕಳಿಪಡಿಸಿದ್ದಾರ ಅಂತ ಸಾಷ್ಟಾಂಗ ಹಾಕಿ ಕಣ್ಣೀರು ಹಾಕಿದಾಗ ಕರುಣೆಯಿಂದ ಸದ್ಗುರುಗಳು ಏನು ಮಾಡಿದ್ರು ಅಂದ್ರೆ ಅಲ್ಲಿದ್ದ ಶಿಷ್ಯರಿಗೆ ಹೇಳಿ ಒಂದು ಕೊಡ ನೀರು ತರಿಸಿದ್ರು. ಆ ಕುಷ್ಠರೋಗಿಯನ್ನ ಕೆಳಗೆ ಕೂರಿಸಿ ಅವನ ತಲೆ ಮ್ಯಾಲ ತಮ್ಮ ಪಾದವನ್ನು ಇಟ್ಟು ನೀರು ಹಾಕ್ಲಿಕ್ಕೆ ಹೇಳಿದ್ರು. ಅಪ್ಪನ ಪಾದದ ಮ್ಯಾಲ ಬಿದ್ದ ನೀರು ಕುಷ್ಠರೋಗಿ ಮೈಮ್ಯಾಲ ಸುರದಂಗ ಪೂರ್ಣ ಕುಷ್ಠರೋಗ ಆರಾಮಾಗಿ ಜರಾಜರಾದ ಸ್ವಚ್ಛಾದ ಆನಂದದ ಕಣ್ಣೀರು. ಈ ಚಮತ್ಕಾರ ಇಡೀ ಆದವಾನಿ ಊರು ತುಂಬ ಹೋಗ್ಬಿಟ್ಟು. ಎಂತ ಮಹಾತ್ಮ! ಯಾವ ಡಾಕ್ಟ್ರಿಗೆ ಕುಷ್ಠರೋಗ ಹೋಗೋದಿಲ್ಲ ಅಂತದ ಅವ್ರ ಪಾದ ತೊಳೆದು ನೀರು ಹಾಕಿದ್ರು ಕುಷ್ಠರೋಗ ಹೊರಟು ಹೋಯ್ತು. ಇತ್ತಿತ್ಲಾಗ ನಮ್ಮ ಮಂದಿ ಪಾದೋದಕದ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾರ. ಇವರೆಲ್ಲ ಬುದ್ಧಿಜೀವಿಗಳಂತ ಒಂದಿಷ್ಟು ಮಂದಿ ಏನು ಬಂದಾರಲ್ಲ, ಬಾಳ ಓದಿ ಬಾಳ ತಲೆ ದೊಡ್ಡದಾಗಿ ಸ್ವಾಮಿಗಳ ಪಾದ ತೊಳೆದು ನೀರು ಕುಡಿತಾವ ಹುಚ್ಚುಗಳು. ಆ ಸ್ವಾಮಿ ಏನು ತಿರುಗಾಡಿ ಬಂದ್ಬಿಟ್ನೋ ಏನೋ, ಅದ್ರಾಗ ಎಷ್ಟು ಬ್ಯಾಕ್ಟೀರಿಯಾ ಅದಾವ ಏನೋ, ಅದನ್ನ ಕುಡಿತಾವ ಹುಚ್ಚುಗಳು. ಮೂಢನಂಬಿಕೆ ಅಂತ ಕೆಲವು ಜನ ಇತ್ತಿದ್ಲಾಗ ಅಪಪ್ರಚಾರ ಮಾಡ್ತಾರ. ನಮ್ಮ ಶರಣ ತತ್ವದೊಳಗೆ ಹೇಳ್ತಾರ, ಪಾದೋದಕ ಪ್ರಸಾದ ಇಲ್ಲದೆ ನಮ್ದು ಏನು ಆಚರಣೆ ಇದ್ದಿದ್ದಿಲ್ಲ. ಇತ್ತಿತ್ಲಾಗ ಪಾದೋದಕ ಕುಡಿಯಾಕ
ಅಶ್ವ ಮಾಡ್ಕೊಂಡು ಮಂದಿ ಕೊಂಡಾರ. ಪಾದದೊಳಗೆ ಅಂತ ಶಕ್ತಿ ಇರ್ತದೆ ಅನ್ನೋದಕ್ಕೆ ಇವಾಗ ಸಾಕ್ಷಿ, ಜೀವಂತ ಸಾಕ್ಷಿ. ಸಿದ್ಧಾರೂಢಪ್ಪನ ಪಾದೋದಕದಿಂದ ಸ್ನಾನ ಮಾಡಿಸಿದ ಮರುಕ್ಷಣ ಕುಷ್ಠ ರೋಗಿ ಮೈಯಾಗಿದ್ದ ರೋಗದ ಹೊರಟೋಗಿ ಆರಾಮಾದ ನಿಚ್ಚರಾದ. ಈ ಸುದ್ದಿ ಊರು ತುಂಬ ಹಬ್ಬತ್ತು. ಆದವಾನಿ ಊರು ಬಂದ್ರು, ದೊಡ್ಡ ಊರಿಗೆ, ಅದು ದೊಡ್ಡ ಸಿಟಿ. ಕೇಳ್ತೀರಿ ಇಂಥ ಪವಾಡ ನಡೀತಂದ್ರ ಮತ್ತು ಊರು ತುಂಬ ರೋಗಿ ದವಾಖಾನೆ ಬಿಟ್ಟು ಎಲ್ಲ ಸಿದ್ಧಾರೂಢ ಬೆನ್ನು ಹತ್ತಿರು. ಯಜ್ಜ ನನಗೆ ಆ ರೋಗ, ನನಗೆ ಈ ರೋಗ. ಅಪ್ಪ ಮುಟ್ಟಿದ್ರೆ ರೋಗ ಜಳ ಜಳ ಕಿತ್ತು ಅಲ್ಲಿ ದೊಡ್ಡ ಜನಜಾತ್ರೆ ಚಲೋ ಆಯ್ತು. ಸಿದ್ಧಾರೂಢಪ್ಪರು ವಿಚಾರ ಮಾಡಿದ್ರು, ನಾನು ಈ ಶಾಂತವಾಗಿರುವಂತ ಬಾಳೆ ಕೊಳಕ್ಕೆ ಬಂದಿದ್ದು ಅನುಷ್ಠಾನ ತಪಸ್ಸು ಮನಃಶಾಂತಿ ಸಲುವಾಗಿ, ನಿರ್ವಿಕಲ್ಪ ಸಮಾಧಿ ಸಾಧಿಸೋ ಸಲುವಾಗಿ ನಾ ಶಾಂತವಾದ ಜಾಗದಾಗ ಇಲ್ಲಿ ಬಂದು ಕುಂತಿ. ಈ ಗದ್ದಲ ಮಂದಿ ನನ್ನ ಇಲ್ಲಿ ಬಿಡುವನು, ಇವ್ರ ಗದ್ದಲಕ್ಕೆ ನಾ ಸಿಗಬಾರದು ಅಂದವ್ರ ಯಾರಿಗೂ ಗೊತ್ತಾಗದಂಗ ಆ ಜಾಗನ ರಾತ್ರೋರಾತ್ರಿ ಖಾಲಿ ಮಾಡಿಬಿಟ್ರು. ಪ್ರಾರಬ್ಧ ಅನ್ನುವಂತ ಗಾಳಿ ಸಿದ್ಧಾರೂಢ ಅನ್ನುವಂತ ದೇಹ ಪರಿಣಾಮವನ್ನ ಹಾರಿಸಿಕೊಂಡು ಬಂದು ಎಲ್ಲಿ ಬಿಡುತ್ತಂದ್ರ ಬಿಜಾಪುರಕ್ಕೆ ತಂದು ಬಿಡುತ್ತೆ. ಬಿಜಾಪುರದೊಳಗ ಊರ ಹೊರಗ ಬಾಂಗಿಯವ್ರ ಮನೆಗಳು. ಬಾಂಗಿಯವ್ರು ಅಂದ್ರೆ ಹಿಂದಿನ ಕಾಲದಾಗ ಸಾವುಕಾರ ಮನೆಯಾಗ ಟಾಯ್ಲೆಟ್ ಸ್ವಚ್ಛ ಮಾಡುವಂತ ಹೊಲಸು ಹೋರೋ ಕೆಲಸ ಮಾಡೋರು. ಬಾಂಗಿಯವ್ರ ಬಾಗಲಾಗ ಸಿದ್ಧಾರೂಢಪ್ಪರು ಭಿಕ್ಷುಕ ಬಂದು ನಿಂತು. ಅವ್ರಿಗೇನ್ರಿ ದೊಡ್ಡ ಜಾತಿ ಸಣ್ಣ ಜಾತಿ ಎಲ್ಲರನ್ನು ಸಮಾನವಾಗಿ ಕಂಡ ಮಹಾತ್ಮ ಸಿದ್ಧಾರೂಢ ಬಾಂಗಿಯವ್ರ ಬಾಗಲಾಗ ಭಿಕ್ಷುಕ ಬಂದ ನಂತರ ಆ ಹೊಲಸು ಬೆಳೆಯೋ ಜನ ಹೊಲಸು ಗುಣನ ಇತ್ತ ಹೊತ್ತಾಗ ನೋಡಿದ್ರು. ಇವು ಯಾವ ತಿರುಕ ಅವತ್ತ ತಿಪ್ಪಿ ಸ್ವಚ್ಛ ಮಾಡೋದಿತ್ತ, ಹೊಲಸೆಲ್ಲ ಸ್ಟಾಕ್ ಮಾಡಿದ್ರಲ್ಲ, ಆ ತಿಪ್ಪಿ ಸ್ವಚ್ಛ ಮಾಡಕ್ ಒಂದು ಆಳ ಸಿಕ್ಕಂತ ಒಂದು ಅರ್ಧ ಕಟಕ ರೊಟ್ಟಿ ಕೊಟ್ಟು ಹೇಳ್ತಾರೆ, ತಿಂದ ಆ ಹೊಲಸೆಲ್ಲ ಸ್ವಚ್ಛ ಮಾಡಿ ತಿಪ್ಪಿ ಹಸನ್ ಮಾಡಂತ ಹೊಲಸು ಕೆಲಸ ಮಾಡಕ್ ಹಚ್ಚಿದ್ರು ಜಗದ್ಗುರು ಸಿದ್ಧಾರೂಢಪ್ಪನ. ಜಗತ್ತಿನ ಹೊಲಸು ಸ್ವಚ್ಛ ಮಾಡಕ್ ಬಂದ ಮಹಾತ್ಮಗ ಈ ಹೊಲಸು ಸ್ವಚ್ಛ ಮಾಡಕ್ ಹಚ್ಚಿದ್ರು. ಅಪ್ಪವ್ರು ವಿಚಾರ ಮಾಡಿದ್ರು, ಇದ್ರಾಗ ಏನ್ ತಪ್ಪು? ನಾನು ಅವತಾರ ಮಾಡ್ಕೊಂಡು ಬಂದಿದ್ದ ಹೊಲಸು ಕಳೆಯಸುವ ಕುಲ ಗೋತ್ರಗಳ ಭೇದವ ನೋಡದೆ ಮಲವಿಟ ಸೂತರ ಜಾತಿಯ ನೆನೆಸದೆ ಕಲಮರ್ಧನಿಗಂ ಭಕ್ತರ ಹೃದಯದಿ ಪ್ರಕಟಿಪ ಬ್ರಹ್ಮನಿಗೆ ಮಲನಾಶ ಮಾಡುವಂತ ನನಗೆ ಇದೇನು ಬೇರೆ ಅವ್ರೇನು ಕೆಟ್ಟ ಮಾಡಿದ್ರು, ಸ್ವಚ್ಛ ಮಾಡಕ್ ಹಚ್ಚಾರ ಅಂತ ಕೈ ಸುಮತನ ಮಾಡಿದ್ರು. ಮತ್ ಮುಂದಿನ ಮನೆಗೆ ಹೋಗಿ ನಿಂತರು. ಅವ್ರ ಮನೆಯಾಗ ಆಳ ಮನುಷ್ಯ ಬಂದಿದ್ದೆಲ್ಲ, ಇವ್ ಬಹಳ ಚಲೋ ಸಿಕ್ಕಂತೇಳಿ ಸಿದ್ಧಾರೂಢಪ್ಪ ಒಂದಿಟ್ಟು ಅನ್ನ ಮನುಷ್ಯರಂಗ ಮಾಡಿ ಅವ್ರದ್ದು ಕೂಲಿ ಕೆಲಸಕ್ಕೆ ಕರ್ಕೊಂಡು ಸಿದ್ಧಾರೂಢ ಕಡೆಯಿಂದ ಕೆಲಸ ಮಾಡಕ್ ಹಚ್ಚಿದ್ರು. ಓಹೋ, ಈ ಊರಿನ ಸ್ವಭಾವ ಹಿಂಗಿದ್ದಂಗೆ ಇವ್ರ ಮಂದಿ ಕೈಗೆ ಸಿಗಬಾರದು ಅಂತೇಳಿ ಅಲ್ಲಿಂದ ತಪ್ಪಿಸ್ಕೊಂಡ ಸಿದ್ಧಾರೂಢರು ಊರ ಹೊರಗಿದ್ದಂತ ಬಿನಚಿಪ್ ಮಸೀದಿಗೆ ಬಂದರು. ಬಿನಚಿಪ್ ಮಸೀದಿ ಒಳಗ ಅಲ್ಲೆಲ್ಲ ಜಾಲಿ ಕಂಟಿ ಹಾಳು ಬಿದ್ದಿತ್ತ ಮಸೀದಿ. ಅಲ್ಲಿ ಏಕಾಂತ ಸಾಧಿಸಿ ಅಲ್ಲಿ ಬಿಟ್ಟಂತ ಸೀತಾಫಲ ಹಣ್ಣು ತಿಂದುಕೊಂಡು ಜೀವ ರಕ್ಷಣೆ ಮಾಡಿಕೊಂಡು ಆನಂದವಾದಲ್ಲಿ ಅಪ್ಪವರಿದ್ದಾಗ ಅಲ್ಲಿ ಅರವಿ ತೊಳೆಯಕ್ ಹಳ್ಳಕ್ಕ ಹೆಣ್ಮಕ್ಳು ಬರ್ತಿದ್ರು. ಸಿದ್ಧಾರೂಢರು ನೋಡಿ ಮರಗುತ್ತಿದ್ರು ಹೆಣ್ಮಕ್ಳು. ಅದಕ್ಕ ತಾಯಿಗಳು ಹೆಣ್ಣುಗಳು ಅಂತ ಕರೀತಾರೆ. ಹೆಣ್ಣುಮಕ್ಕಳು ಕನಿಕರದಿಂದ ಪಾಪ ಈ ಸಾಧು ಉಣ್ಣಾರೋಕ್ಕಿಲ್ಲ, ಉಳಿಸೋದಿಕ್ಕಿಲ್ಲಲ್ಲ, ಹಣ್ಣು ಹಪ್ಪಳಕ್ಕಿಂದ ಬದುಕ್ಯಾನಲ್ಲ ಅಂತ ಕರುಣೆಯಿಂದ ಆ ಹೆಣ್ಣು ಜೀವಗಳನ್ನು ಮಾತಾಡಿಸಿದಾಗ ಸಿದ್ಧಾರೂಢರು ಅಂತಿದ್ರಂತ, ಇದೇನು ಕಷ್ಟವಾ, ಹಿಂದಕ್ಕೆ ಇದಕ್ಕಿಂತ ಬಹಳ ಕಷ್ಟ ಬಂದಿತ್ತು, ಅದಕ್ಕಿಂತ ಇದು ಬಹಳ ಚಲೋ. ಏನು ಕಷ್ಟ? ಅಮ್ಮ, ಬಳ್ಳಾರಿ ಹತ್ರ ಭಿಕ್ಷುಕ್ ಅಂತ ಹೇಳಿ ಒಬ್ಬ ದೊಡ್ಡ ಸೌಕಾರ, ಹನುಮಂತಪ್ಪ ಸೌಕಾರ ಬಾಗಿಲು ಸಿದ್ಧಾರೂಢಪ್ಪ ಹೋಗಿ ನಿಂತಿದ್ರ ಕಾವಲುಗಾರ, ಯಾರೋ ನಿನ್ನ ಅಂತ ಕೇಳಿದ್ರ ಸಿದ್ಧಾರೂಢ ಮಾತಾಡಿರಲ್ಲಂತ ಎದಿ ಕೈ ಹಚ್ಚಿ ದಬ್ಬಿದ್ರ ಮೆಟ್ಟಗಟ್ಟಿ ಬಹಳ ಎತ್ತರ ಇದ್ದು ಮೆಟ್ಟಗಟ್ಟಿ ಅಲ್ಲಿಂದ ಉಲ್ಡಿ ಬಿದ್ರ ಆ ಮೈ ಎಲ್ಲ ಕರೆದು ಮೊಣಕಾಲಿಗೆ ಅಂತ ಪೆಟ್ಟು ಬಿದ್ದಿತ್ತಂದ್ರ ನನಗೆ 4 ದಿನ ನಡೆಯಕ್ ಬಂದಿದ್ದಿಲ್ಲವ, 4 ದಿನ ಉಪವಾಸ ಬಿದ್ದಿದ್ದೆ, ಅಷ್ಟೇನ್ ತ್ರಾಸಿಲ್ಲವ. ಈಗ ಆರಾಮದಿನ ನಾನು ಅಂತ
ಇದು ಸಿದ್ಧಾರೂಢಪ್ಪ ನಮಗೆ ಹೇಳಿದ. ಈಗ ಹೇಳೋದಕ್ಕಿಂತ ಆಚರಣೆ ಮಾಡಿ ತೋರಿಸಿದ್ರೆ ನಮಗೆ ಹಿಂಗಿರ್ಬೇಕು. ತ್ರಾಸು ಬಂದಾಗ ಹೊಯ್ಕೊಳೋದಲ್ಲ, ಹಳೆ ತ್ರಾಸು ನೆನಪು ಮಾಡ್ಕೋಬೇಕು. ಆ ಕಷ್ಟದ ಮುಂದೆ ಈ ಕಷ್ಟ ಏನು ಅಲ್ಲ. ಇಷ್ಟು ಸಮಾಧಾನ ಮಾಡ್ಕೊಂಡ್ವಿ ಅಂದ್ರೆ ಕಣ್ಣಾಗ ನೀರು ಬರೋದಿಲ್ಲ, ಎದೆಯಾಗ ದುಃಖ ಬರೋದಿಲ್ಲ. ತಡ್ಕೋಬೇಕು. ತಡ್ಕೊಂಡ್ರೆ 100 ರೂಪಾಯಿ ಆಗ್ತೈತಿ. ನೀವು ದೇವ್ರ ಮುಂದೆ ಬಂದ ಹೊಯ್ಕೊಂತೀರಿ, ನನಗೆ ಅದಾಗೈತಿ, ನನಗೆ ಈಡಾಗೈತಿ, ತ್ರಾಸಾಗೈತಿ. ಕಣ್ಣೀರು ಹಾಕೋದಲ್ಲ, ಸಿದ್ಧಾರೂಢ ನೋಡಿ ಕಲಿಬೇಕು. ಆ ದೇವ್ರು ಹೇಳ್ತಾನ, ನಾ ತಡ್ಕೊಂಡಿರು ಮುಳಿಪೆಟ್ಟ ಅಂತ ದೇವರಾಗಿ ನಿಂತಿದ್ರು, ನನ್ನನ್ನು ತಡ್ಕೊಳ್ರಿ, ನೀವು ದೇವ್ರ ಹಾಕಿರಂತ ಭಗವಂತ ಹೇಳ್ತಾನ. ನೀವು ಬಹಳ ಜನ ತಪ್ಪು ತಿಳ್ಕೊಂಡಿರಿ. ಎಲ್ಲ ಚಲೋ ಇಡ್ಬೇಕು. ದೇವ್ರ ನನ್ ಚಲೋ ಇಡಪ್ಪ, ನನಗೆ ತ್ರಾಸ ಕೊಡ್ಬೇಡಪ್ಪ ಅಂತ ದೇವ್ರ ಮುಂದೆ ಬೆಳ್ಕೊಂತೀರಿ. ನಿಜವಾದ ಶರಣರು ಹಂಗ ಬೆಳ್ಕೊಳ್ಳೋದಿಲ್ಲ. ಮನೆಯೊಂದ ಬಿಡದಂತೆ ತಿರುವಂತೆ ಮಾಡಯ್ಯ, ತಿರುದರೆ ಯಾರೂ ನೀಡದಂತೆ ಮಾಡಯ್ಯ, ನೀಡಿದರೆ ಕೈ ಜಾರಿ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ಎತ್ತಿಕೊಳ್ಳೋದ್ರೊಳಗ ನಾಯಿ ಬಂದು ತಗೊಂಡು ಹೋಗೋದು ಮಾಡಪ್ಪ. ಯಾರು ಅಕ್ಕ ಮಹಾದೇವಿ ಬೆಳ್ಕೊಂತಾಳ, ನನಗೆ ತ್ರಾಸ ಕೊಡು, ಸುಖ ಕೊಡಬೇಡ. ಯಾಕಂದ್ರೆ ಮನುಷ್ಯ ಎಷ್ಟು ಹೆಚ್ಚು ತ್ರಾಸ ಬರ್ತೈತಿ, ಆ ಮನುಷ್ಯನ ಬೆಲೆ ಹೆಚ್ಚಾಗತ್ತೆ. ಗೊಂಜೋಳ ನೀವೇನಂತೀರಿ? ಮೆಕ್ಕೆಜೋಳ ಅಂತೀರಿ, ಗೊಂಜೋಳ. ಗೊಂಜೋಳ ಹಸಿದ ಕೊಡಕ್ ಹೋದ್ರ 2 ರೂಪಾಯಿ 3 ರೂಪಾಯಿ ಒಂದು ತೆನಿಗೆ. ಅದೇ ಗೊಂಜೋಳ ಬೆಂಕಿಯಾಗ ಸುಟ್ಟದನ್ನ ಮಾರಕ್ ಹೋದ್ರ 20 ರೂಪಾಯಿ ಕೊಟ್ಟು ತಗೊಂತಾರೆ. ಹಸಿ ತೆನಿಗೆ ಬರೀ 4-5 ರೂಪಾಯಿ, ಸುಟ್ಟು ತೆನಿಗೆ 20 ರೂಪಾಯಿ. ನೀವು ಎಷ್ಟು ಶರೀರ ಮನಸ್ಸು ಸುತ್ತುವಂತೀರಿ, ಎಷ್ಟು ತ್ರಾಸ ತಗೊಂತೀರಿ, ಅಷ್ಟು ನಿಮ್ಗೊಳಗೆ ಪಕ್ವಾಗತ್ತೆ, ಅಂತಃಕರಣ ಪಕ್ವಾಗತ್ತೆ, ನಿಮ್ಗೊಂದು ಬೆಲೆ ಹೆಚ್ಚಾಗ್ತತಿ. ಹಂಗ ಸಿದ್ಧಾರೂಢ ಆಚರಣೆ ಮಾಡಿ ತೋರಿದ. ನೀವು ಹೆದರಬೇಡ್ರಿ, ಕಷ್ಟಕ್ಕೆ ಹೆದರಬೇಡ್ರಿ. ಏನು ಸಹಿತ ನಮ್ಮ ಹಣೆ ಬರದಾಗ ಬರೋದಕ್ಕಿಂತ ಹೆಚ್ಚಿಗೆ ಸಿಗೋದಿಲ್ಲ. ಕಷ್ಟ ಆಗಲಿ ಸುಖ ಆಗಲಿ, ನಿಮ್ಮ ಹಣೆ ಬರದಾಗ ಏನೈತೋ ಅದನ್ನ ತಪ್ಸಾಕ ಬರುವಂತ ಬ್ರಹ್ಮದ ಸಹಿತ ಸಾಧ್ಯ ಇಲ್ಲ ಅದನ್ನ ಚೇಂಜ್ ಮಾಡಕ್ಕೆ. ನೀವು ಭಾಳ ಮಂದಿ ತಪ್ಪು ತಿಳ್ಕೊಂಡಿರಿ. ಅಲ್ಲಿ ಹೋದ್ರ ಚಲೋ ಆಕತಿ, ಈ ಕಡೆ ಹೋದ್ರ ಚಲೋ ಆಕತಿ, ಆ ದೇವ್ರಿಗೆ ಹೋದ್ರ ಚಲೋ ಬರಲುಳ್ಳ ಲಕ್ಷ ಕೊಟ್ಟು ಕೇಳ್ರಿ. ನಿಮ್ಗೆ ಏನಾರ ಹೇಳಿ ನಿಮ್ಗೆ ಮಳ್ಳು ಮಾಡಿ ನಿಮಗೆ ಹಂಗಕತಿ ನಿಮಗೆ ಹಿಂಗಕತಿ ಹೇಳೋ ಪರಂಪರೆ ನಮ್ಮ ಸಿದ್ಧಾರೂಢ ಪರಂಪರೆ ಎಲ್ಲ ಇದ್ದಂಗೆ ಹೇಳೋ ಪರಂಪರೆ. ನಮ್ಮ ಅಜ್ಜವ್ರು ಹೇಳೋ ತತ್ವ ಏನಂದ್ರೆ ಬಾರದು ಬಪ್ಪದು, ಬಪ್ಪದು ತಪ್ಪದು. ಇದು ಒಂದು ಚಂದ ತಲೆಯಾಗಿ ಇಟ್ಕೊಳ್ರಿ. ನನ್ನ ಮಕ್ಕಳು ಹಂಗಾಗಬೇಕು, ನನ್ನ ಮನೆ ಹಿಂಗಾಗಬೇಕು ಕನಸು ಕಾಣಬೇಡ್ರಿ. ನಿಮ್ಮ ಮಕ್ಕಳು ಹುಟ್ಟಿಸಿರ್ಬೋದು, ಅವ್ರ ಹಣೆ ಬರ ನೀವು ಬರೋದಿಲ್ಲ. ಭಾಳ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಭಾಳ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀ ಭಾಳ ವಿಚಾರ ಮಾಡಿ ಏನಾದ್ರು ಪರಿಸ್ಥಿತಿ ಬದಲು ಮಾಡಿದಂದ್ರ ಅದು ಹರಿಹರ ಬ್ರಹ್ಮನಿಗೆ ಸಾಧ್ಯ ಆಗಿಲ್ಲ. ಆ ಶಿವನಂತ ಶಿವಗ ಬೆಳ್ಕೊಂಡು ತಿನ್ನೋದು ತಪ್ಪಿಲ್ಲ. ಸತ್ಯ ಹರಿಶ್ಚಂದ್ರನಂತ ಧರ್ಮಾತ್ಮ ಸ್ಮಶಾನ ಕಾಯೋದು ತಪ್ಪಿಲ್ಲ. ರಾಮನಂತ ರಾಮಗ ವನವಾಸ ತಪ್ಪಿಲ್ಲ. ನೀವು ನಿಮ್ಮ ಹಣೆ ಬರ ಭಕ್ತಿ ಮಾಡ್ಕೊಂಡು ಹೋಗಿರಲ್ಲ, ಏನು ಹುಚ್ಚ ಅನ್ಬೇಕು ನಿಮಗ. ಕಷ್ಟಪಟ್ಟರೂ ಇಲ್ಲ, ಕಳವಡಿಸಿದಳು ಇಲ್ಲ, ಭ್ರಷ್ಟ ಮನವೇ ನಿನ್ನ ಹಣೆ ಬರೋದಷ್ಟಲ್ಲವೇ. ನಾ ಕಷ್ಟಪಟ್ಟು ನನ್ನ ಹಣೆ ಬರೋ ಬುದ್ಧಿ ಮಾಡ್ಕೊಂತೀನಿ ಎಲ್ಲ ಸುಮ್ ಕಲ್ಪನೆ. ಹಂಗಂತ ಪ್ರಯತ್ನ ಬಿಡಬೇಡ್ರಿ, ಮಾಡೋ ಕಾಯಕ ಮಾಡ್ರಿ. ಆದ್ರೆ ಹೆಚ್ಚು ಕಮ್ಮಿ ಆದ್ರೂ ಹೊಯ್ಕೋಬೇಡ್ರಿ ಅಂತ ಹೇಳೋ ತತ್ವ ನಮ್ದಷ್ಟ. ಬರಲೋಳ ದುಃಖವನ್ನು ಅನುಭವಿಸದೆ ಬೇರೆ ಅದಕ್ಕೆ ವಿಧಿ ಇಲ್ಲ. ಇಹುದೆಂದರೆ ಹಿರಿದು ಸಾಹಸಿಗಳೆನಿಪ. ರಾಮ, ನಳ, ಮನುಷ್ಯ, ಹರಿಶ್ಚಂದ್ರ, ಪಾಂಡವ ಮೊದಲಾದ ವೀರರು ನೂರಬೇಕೆ. ನಿಜವಾದ ಶಿವಗಳು ಹೇಳ್ತಾರೆ, ಅವರೇನು ಸಾಮಾನ್ಯರೇನು, ಧರ್ಮವಂತರು. ಸಾಕ್ಷಾತ್ ಶ್ರೀಕೃಷ್ಣ ಅವ್ರ ಬೆನ್ನಿಗಿದ್ದ ಪಾಂಡವರಿಗೆ. ಆದರೆ ಎಷ್ಟು ಕಷ್ಟ ಅನುಭವಿಸಿದ್ರು. ನೀವೆಲ್ಲ ಗಟ್ಟಿಯಾಗ್ರಿ. ಗಟ್ಟಿಯಾಗ್ರಂದ್ರೆ ಶುದ್ಧಾವರಣ ಗಟ್ಟಿಯಾಗ್ರಿ. ನಮ್ಗೆ ಗೊತ್ತೈತಿ ನಿಮ್ಮ ದುಃಖ ಏನದವ ಅನ್ನೋದು ನಮಗೆ ಗೊತ್ತೈತಿ, ನಿಮ್ಮ ತ್ರಾಸ ಏನೈತೆ ಅನ್ನೋದು ನಮಗೆ ಗೊತ್ತೈತಿ, ನೀವು ಏನು ಅನುಭವಿಸಕತ್ತೀರಿ, ನಿಮ್ಮ ಒಳಗೆ ಏನು ನೋವೈತೆ ಅನ್ನೋದು ನಮ್ಗೆ ಪಕ್ಕ ಗೊತ್ತೈತಿ. ಆದರೆ ಅದಕ್ಕೆ ಔಷಧಿ ಹೇಳಕತ್ತೀವಿ ನಿಮಗೆ.
ತ್ರಾಸ ಬಂದತ್ತಂತ ಹೊಯ್ಕೊಂಡು ಇನ್ನೋട്ട് ತ್ರಾಸ ಹೆಚ್ಚಕತಿ. ಗಟ್ಟಿ ಆದ್ರಿ ಶುದ್ಧಾರನಂಗ ಗಟ್ಟಿ ಆದ್ರಿ. ಹಿಗ್ಗಬೇಡಲು ಹರುಷಕ್ಕೆ, ಕುಗ್ಗಬೇಡಲು ವಿರಸಕ್ಕೆ, ಒಗ್ಗಬೇಕು ಸಮರಸಕ್ಕೆ, ಸುಗ್ಗಿಸಕ ಸಂಸಾರಕ್ಕೆ. ಕಷ್ಟ ನಷ್ಟಕ್ಕೆ ಬಾಗದೆ, ವಿಷಯ ಭೋಗಕ್ಕೆ ತಾಗದೆ, ವಿಷಮದಲ್ಲಿ ಒಂದಾಗದೆ. ಸಿದ್ಧಾರ್ಥನ ಉಪದೇಶಿದು ಹಿಗ್ಗಬೇಡಲು ಹರುಷಕ್ಕೆ, ಕುಗ್ಗಬೇಡಲು ವಿರಸಕ್ಕೆ. ಇಷ್ಟೊತ್ತು ನಿಮಗೆ ಇಡೀ ಒಂದು ತಾಸು ಪ್ರವಚನ ಮಾಡಿ ಸಾರಾಂಶ ಇಷ್ಟೇ. ಸಾಕ್ಷಾತ್ ಪರಮಾತ್ಮ ಪರ್ಗೋ ಸಾಕ್ಷಾತ್ ನರಾಕೃತಿ, ಕಾಲಿಟ್ಟ ಕುಷ್ಠರೋಗ ಕಳೆಯುವ ಶಕ್ತಿ ಉಳ್ಳಾವ. ಮುಟ್ಟಿದ್ರ ಮುದುಕಿ ಹೊಟ್ಟಿ ನೋವು 3 ವರ್ಷ ಹೊಟ್ಟೆ ನೋವು ಇಲ್ದಂಗಾಯ್ತು. ಅವ್ರ ಪಾದ ತೀರ್ಥ ತಗೊಂಡ್ರು. ಆದ್ರೆ ತನಗೆ ಬಂದ ದುಃಖವನ್ನ ಸಿದ್ಧಾರೂಢಪ್ಪ ಕಳ್ಕೊಳ್ಳಲಿಲ್ಲ. ಹೆಂಗ ದೀಪ ತಾನು ಸುಟ್ಟುಕೊಂಡ ಮಂದಿರ ಬೆಳಕು ಕೊಡ್ತತ್ತಲ್ಲ, ಹ್ಯಾಂಗ ಉದುಕಡ್ಡಿ ತಾ ಸುಟ್ಟುಕೊಂಡ ಮಂದಿರ ಸುವಾಸನೆ ಕೊಡ್ತತ್ತಲ್ಲ, ಹಂಗ ಸಿದ್ಧಾರೂಢಪ್ಪ ತನ್ನನ್ನು ತಾನು ಸುಟ್ಟುಕೊಂಡ ಜಗತ್ತಿಗೆ ಬೆಳಗಾದಂತ ಜಗಜ್ಯೋತಿ ಜಗದ್ಗುರು ಸಿದ್ಧಾರೂಢಪ್ಪವರು ಸಂಸಾರದೊಳಗ ಸುಖ ದುಃಖ ಮಾನವಮಾನಗಳನ್ನು ಸಮಾನವಾಗಿ ಕಂಡ ಉದ್ಧಾರ ಮಾಡ್ತಾ ಸಂಚರಿಸುವಂತ ಇನ್ನೇನು ಸಮೀಪ ಬಂತು. ಅವ್ರ ಸಂಸಾರ ಮುಗಿದಂಗ ಆಯ್ತು. ಬಿಜಾಪುರಕ್ಕೆ ಬಂದಾರ. ಇನ್ನು ನಾಳೆ ಬಿಜಾಪುರದೊಳಗೆ ಅವ್ರು ಮಾಡಿದಂತ ಲೀಲೆಗಳು, ಯಾದವಾಡದೊಳಗೆ ಅವ್ರು ತೋರಿಸಿದ ಲೀಲೆ, ಅಲ್ಲಿಂದ ಗೋಕಾಕ್ ಮೂಲಕ ಹುಬ್ಬಳ್ಳಿಗೆ ಬಂದು ನಾಳೆ ಮುಟ್ತಾರೆ. ನಾಳೆ ಹುಬ್ಬಳ್ಳಿಗೆ ಬಂದ ಹೊಸದಾಗಿ ಅವ್ರು ಮಾಡಿದಂತ ಅನೇಕ ಪವಾಡಗಳನ್ನ ಲೀಲೆಗಳನ್ನ ನಾಳೆ ನಾವು ನೀವು ನೋಡುವಂತವರಾಗೋಣ. ಜಯ ಮಂಗಲಂ